ಸಾಮಾಜಿಕವಾಗಿ ಎತ್ತಬೇಕಂತ ಅದನ್ನೇ ಕೊಡಿ ಅಂತಿರೋದು. ಅದಕ್ಕೆ ಹೇಳ್ತೀನಿ, ವ್ಯಕ್ತಿನ ಕೇಳಿ ನೀವು ಸಾಮಾಜಿಕ ಹೆಂಗಿದ್ಯಪ್ಪ ಕೇಳಿಸ್ಕೊಳ್ಳಿ, ಅವನ ಆದಾಯ ಬರ್ಕೊಳ್ಳಿ, ಶಿಕ್ಷಣ ಬರ್ಕೊಳ್ಳಿ, ಫೆಸಿಲಿಟಿ ಕೊಡಿ ಅವನಿಗೆ. ಅವ್ನ ಜಾತಿ ತಗೊಂಡು ಆ ಗುಂಪು ತಗೊಂಡು ನಾಳೆ ಓಟ್ಗೆ ನಾವು ಇಂಥ ಸಮುದಾಯಕ್ಕೆ ಅಷ್ಟು ಕೊಟ್ವಿ ಅಷ್ಟು ಕೊಟ್ವಿ, ಅವರಿಂದ 15 ಟಿಕೆಟ್ ಕೊಡಿ 20 ಟಿಕೆಟ್ ಕೊಡಿ ಅವ್ರಿಗೆ, ಇದು ಬೇಡ ನಾನು ಹೇಳ್ತಿರೋದು. ನೀವು ಹೇಳ್ತಿರೋದು ಆಗ್ಬೋದು. ನಾನು ಹೇಳೋದಲ್ಲ, 1919ರಲ್ಲಿ ಮಿಲ್ಲರ್ಸ್ ಕಮಿಷನ್, ಮೈಸೂರು ಪ್ರಾಂತ್ಯದಲ್ಲಿ ಮಿಲ್ಲರ್ಸ್ ಕಮಿಷನ್ ರಿಸರ್ವೇಶನ್ ಫಸ್ಟ್ ಟೈಮ್ ರಿಸರ್ವೇಶನ್ ಮಾಡಿದಾಗ ಅವತ್ತಿನ ದಿವಾನರಾಗಿದ್ದ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಡ್ತಾರೆ, ವಿರೋಧಿಸಿ. ಏನಂದ್ರೆ ಸಮಾನತೆಗೆ ವಿರೋಧಿಸಿ, ಮೀಸಲಾತಿಗೆ ವಿರೋಧಿಸಿ ರಾಜೀನಾಮೆ ಕೊಡ್ತಾರೆ. ಆಗಿಂದ ಈವರೆಗೂ 1947ನಲ್ಲಾಗಲಿ 52ನಲ್ಲಾಗಲಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಈ ಮೀಸಲಾತಿ ಕೊಟ್ಟಾಗ SC/STಗಳಿಗೆ ಅವ್ರ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಏರಿಳಿತ ಮಾಡಬೇಕು ಅಂತ ಬರೆದ್ಬಿಡ್ತಾರೆ. ಕೊಟ್ಟಾಗ್ಲೂ ವಿರೋಧ ಬರುತ್ತೆ. ನೀವು ಮಂಡಲ್ ಕಮಿಷನ್ ಬಂದಾಗಲೂ ವಿರೋಧ ಬರುತ್ತೆ. ಕರ್ನಾಟಕದಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗ ಬಂದಾಗಲೂ ವಿರೋಧ ಬರುತ್ತೆ. ಎಲ್ಲ ಸಮಯದಲ್ಲೂ ವಿರೋಧ ಇದ್ದೇ ಇದೆ. ಆದರೂ ಕೂಡ ಅಂಬೇಡ್ಕರ್ ಅವರೇ ಮೀಸಲಾತಿನ 10 ವರ್ಷದ ಮೇಲೆ ಕೊಡಬೇಡಿ ಎಂದ್ರು. ಇದರಲ್ಲಿ ಕೆನೆಪದ್ರದವರೇ ಮತ್ತೆ ಸೌಲಭ್ಯ ಪಡ್ಕೊಂಡ್ಬಿಡ್ತಾರೆ, 10 ವರ್ಷ ಸಾಕು ಅಂತ ಹೇಳಿದ್ರು. ಕಂಟಿನ್ಯೂ ಮಾಡ್ಕೊಂಡು ಬಂದಿಲ್ವಾ ಈ ದೇಶದಲ್ಲಿ? 1947ರಲ್ಲಿ ಸ್ವತಂತ್ರ ಬಂದಾಗ 12% ಸಾಕ್ಷರತೆ ಇತ್ತು. ಈಗ 82% ಸಾಕ್ಷರತೆ ಬಂದಿದೆ. ಅದು ಶಿಕ್ಷಣಕ್ಕೆ, ಯಾಕಂದ್ರೆ ಸರ್ಕಾರಗಳು ಕೊಟ್ಟ ಯೋಜನೆಗಳಿಂದ ಶಿಕ್ಷಣ ಅಷ್ಟು ಸಿಕ್ಕಿದೆ. ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಇನ್ನೂ ಎಲ್ಲರೂ ಸಮಾನರಾಗಿಲ್ಲ. ಆ ಸಮಾನತೆ ಬರಬೇಕು ಅಂದರೆ ಈ ರೀತಿಯ ಸಮೀಕ್ಷೆ ಅಗತ್ಯ ಇದೆ. ಸಮೀಕ್ಷೆ ಮಾಡದೇನೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕೇಂದ್ರ ಸರ್ಕಾರ 10% ಮೀಸಲಾತಿ ಕೊಡುತ್ತೆ. ಹೌದು, ಅವರು ಬ್ರಾಹ್ಮಣರಾಗಲಿ, ಕ್ಷತ್ರಿಯರಾಗಲಿ, ವೈಶ್ಯರಾಗಲಿ ಯಾರಿಗೆ ಮೀಸಲಾತಿ ಸಿಕ್ಕಿಲ್ವೋ ಅವರೆಲ್ಲರಿಗೂ ಒಂದು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಒಂದು ಎಕನಾಮಿಕಲ್ ವೀಕರ್ ಸೆಕ್ಷನ್ EWS ಮಾಡಿ 10% ಮೀಸಲಾತಿ ಕೊಡುತ್ತೆ. ಅದಕ್ಕೆ ಯಾವ ಸೆನ್ಸಸ್ ಆಗಿರಲಿಲ್ಲ, ಯಾವ ಸರ್ವೆ ಆಗಿರಲಿಲ್ಲ, ಅವ್ರಿಗೆ ಮನಸ್ಸಿಗೆ ತೋಚಿದ್ದು ಅವ್ರು ಮಾಡಿದ್ರು. ಆದರೆ ಅದನ್ನೂ ಮೀರಿ ನಾನು ಹೇಳಿದೆ, ಈ ವರ್ಷ ಒಂದು ಸೆಂಟೆನ್ಸ್, ಈ ವರ್ಷ 1,11,111 ಹಕ್ಕುಪತ್ರಗಳನ್ನು ನಮ್ಮ ಸರ್ಕಾರ ಕಲಬುರಗಿನಲ್ಲಿ ಕೊಡ್ತು ಭೂರಹಿತರಿಗೆ. ಸೊ ಈ ಸೆನ್ಸಸ್ ಇಂದ ಯಾವ ಸಮುದಾಯ, ಯಾವ ಜಾತಿ, ಯಾವ ಜನ ಎಷ್ಟು ವರ್ಷಗಳಿಂದ ಇದ್ದಾರಲ್ಲ ಇನ್ನೂ ಹಂಗೆ ಮುಂದುವರಿತದಲ್ಲ ಅಂತ ಹೇಳಿ ಆ ಸಮೀಕ್ಷೆ ಬೇಕೇ ಬೇಕಾಗ್ತದೆ. ಇದು ದಾಖಲಾತಿ. ಯಾಕಂದ್ರೆ ನೋಡಿ, ಮೀಸಲಾತಿ ಇಲ್ದಲೆ, ಜಾತಿ ವ್ಯವಸ್ಥೆ ಇಲ್ದಲೆ ಈ ರಾಜ್ಯಗಳಿಲ್ಲ, ದೇಶಗಳಿಲ್ಲ. ಆ ವ್ಯವಸ್ಥೆಯನ್ನು ನಾವು ಇನ್ನೊಬ್ಬರ ಜೊತೆಗೆ ಕಂದಕ ಮಾಡ್ಲಿಕ್ಕಲ್ಲ, ಸಮಾನತೆಯನ್ನು ಮೂಡಿ ಸಮ ಮಾಡ್ಲಿಕ್ಕೋಸ್ಕರ, ಬ್ರಿಡ್ಜ್ ಮಾಡ್ಲಿಕ್ಕೋಸ್ಕರ ಈ ಸಮೀಕ್ಷೆ ಅಗತ್ಯ ಇದೆ. ರಾಗದ್ವೇಷಗಳಿಲ್ಲದೆ ನಾನು ಪ್ರಮಾಣವಚನ ತಗೋತೀನಿ ಅಂತ ಹೇಳ್ಬೇಡಿ ನೀವು. ಹಂಗಾದ್ರೆ ಇನ್ಮೇಲೆ ಯಾರು ಬಳಸ್ತಾ ಬಿಡಿ ಆ ಶಬ್ದಗಳೇ ಅನುರ್ಜಿತ ಶಬ್ದಗಳಾಗ್ಬಿಟ್ಟು ಸಾವಿರಾರು ವರ್ಷ ರಾಗದ್ವೇಷಗಳಿಲ್ಲದೆ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಾನು ಆಯ್ಕೆ ಮಾಡುವ ಜನಗಳನ್ನ ಕಾಪಾಡುತ್ತೇನೆ. ಯಾಕೆ ಮಾತಾಡ್ತೀರಿ? ಸಮಾನತೆ ತರೋದು ರಾಗದ್ವೇಷದ ವಿಷಯ ಅಲ್ಲ. ಜಾತಿ ಬರ್ಕಬೇಡಿ. ಇಲ್ಲಿ ಸಮಾನತೆ ವಿರೋಧಿ ಯಾರು ಇಲ್ಲ. ಜಾತಿ ಕಾಲಂ ಬೇಡ ನಾವು ಹೇಳ್ತೀವಿ, ಒಪ್ಕೋತೀರಾ? ಈಗ ನಾನು ಒಂದು ಮಾತು ಹೇಳ್ತೀನಿ, ಇದು ಜಾತಿ ಇಲ್ಲದೆ, ಯಾಕಂದ್ರೆ ಯಾರು ಜಾತಿ ವ್ಯಸನಿಗಳಾಗಿ, ಯಾರು ಮೇಲ್ವರ್ಗದವರ ವಿರುದ್ಧ ಮಾತಾಡ್ತಾರೆ, ಇಲ್ಲ ಕೇಳಿ, ಮೇಲ್ವರ್ಗದವರಾಗಿ ಈಗ ಯಾರಿಗೆ ತೊಂದರೆ ಆಗ್ತಾ ಇರೋದು ಗೊತ್ತಾ? ಇದನ್ನ ಹೇಳ್ತಾರೆ, ಜಾತಿ ವ್ಯವಸ್ಥೆ ಬೇಡ, ಜಾತಿ ವ್ಯವಸ್ಥೆ ಬೇಡ ಅಂತ ಹೇಳ್ತಾರಲ್ಲ ರೀ. ಅವ್ರ ಮೊದಲು ಏನಿದ್ದಾರೆ ಅವ್ರ ವ್ಯವಸ್ಥಿತಿ ತಗೊಂಡ್ರಿ, ಜಾತಿ ವ್ಯವಸ್ಥೆ ಬೇಡ, ನಿಜ. ನಾವ್ ಇಲ್ಲಿ ಸಮೀಕ್ಷೆ ಅಂತ ಮಾಡಿದಾಗ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಉತ್ಕರ್ಷ್ ಮನೆಗೆ ಬರ್ತಾರೆ. ಸಾಮಾಜಿಕ ಹೆಂಗಿದೆಯಪ್ಪ ನೀನು, ಏನು ನಿನ್ನ ಎಜುಕೇಷನ್ನು, ಎಷ್ಟು ನಿನ್ನ ಹಣ ಬರ್ತಾ ಇದೆ, ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಉತ್ಕರ್ಷ್ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕ ಹಿಂದುಳಿದಿದ್ದಾರೆ. ಉತ್ಕರ್ಷಿಗೆ ಎಜುಕೇಷನ್ ಕೊಡಿ, ಹಣ ಕೊಡಿ, ಅವ್ರ ಮನೆಯವ್ರಿಗೆ ಸೌಲಭ್ಯಗಳು ಕೊಡಿ. ಸಮಾಜದಲ್ಲಿ ಒಂದು ಈಕ್ವಾಲಿಟಿಗೆ ಅವ್ರನ್ನ ತೊಗೊಂಡು ಬನ್ನಿ. ನನ್ನ ತಕರಾರಿಲ್ಲ. ನಟರಾಜ್ ಗೌಡ್ರ ಮನೆಗೆ ಹೋಗಲಿ, ತಕರಾರಿಲ್ಲ. ಉತ್ಕರ್ಷ್ ನೀನು ಯಾವ ಜಾತಿ, ಇದರಲ್ಲಿ ಉಪಜಾತಿ ಯಾವ್ದು ನಿಂದು, ನೀನು ಕನ್ವರ್ಟೆಡ್ಡಾ, ನೀನು ಈ ಧರ್ಮದವನ, ಅದನ್ನು ಬರ್ಕೊಂಡ್ಬಿಟ್ಟು ನಾನು ಅವರು ಕೊಟ್ಟೆ ಅಂದಾಗ ಅದನ್ನು ಬಹುಸಂಖ್ಯಾತ ಮಾಡಿಕೊಂಡು ಆ ಬಹುಸಂಖ್ಯಾತನ ಮನವೊಲಿಸ್ಕೊಳ್ಳೋ ಒಂದು ಪ್ರಯತ್ನ ಅಂತ ಅನ್ಸಲ್ವ ನಿಮಗಿದು? ಸರ್, ಖಂಡಿತವಾಗ್ಲೂ ನೀವು ಹೇಳಿದ್ದು 100% ಸತ್ಯ. ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಸರ್, ಕಾಂಗ್ರೆಸ್ ಸರ್ಕಾರ ಇವತ್ತು ಯಾಕೆ ಇಷ್ಟರ ಮಟ್ಟಿಗೆ ಬಂಡತನ ಇಳಿದಿದೆ ಅನ್ನೋದೇ ನಮ್ಮೆಲ್ಲರಿಗೂ ಕೂಡ ಪ್ರಶ್ನೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ ಸರ್. ಇವತ್ತು 15 ದಿವಸದಲ್ಲಿ ನಮ್ಮೆಲ್ಲರೂ ಪ್ರಶ್ನೆ ಅದೇ, 15 ದಿವಸದಲ್ಲಿ ಈ 3 ಜನದಲ್ಲಿ ಯಾರು ಕಡಿಮೆ ಇದ್ರೂ ಫೆಸಿಲಿಟಿ ಕೊಡ್ಲಿ ನಾನು ಹೇಳೋದು ಅದನ್ನೇ ಸರ್. ನಾವು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ಯಾಸ್ಟ್ ಅಲ್ಲ, ನಾವು ಅದನ್ನೇ ಒಂದ್ ನಿಮಿಷ. ಈಗ 15 ದಿವಸದಲ್ಲಿ 7 ಕೋಟಿ ಜನರನ್ನ 2.5 ಕೋಟಿ ಮನೆಗಳು ಸರ್. ಇವತ್ತು ಬೆಳಗಾವಿಯಲ್ಲಿ ನಾನು ನೋಡ್ತಾ ಇದ್ದೆ, ನಿಮ್ಮ ಮೀಡಿಯಾದವರ ಟೀಚರ್ಗಳು ಸರ್, ಒಂದು ಮನೆಗೆ ಹೋದ್ರೆ 2 ರಿಂದ 2.5 ಗಂಟೆ ಬೇಕು. 10 ಅವರ್ ಅವ್ರು ಕೆಲಸ ಮಾಡಿದ್ರು, ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರು 5 ಮನೆಗಳನ್ನ ದಿನದಲ್ಲಿ ತಲುಪ್ತಾರೆ. ಇನ್ನು ಇವ್ರು ಹೇಳೋ ಹಾಗೆ ಹೇಗೆ 2.5 ಕೋಟಿ ಮನೆಗಳನ್ನ ಅವರು ತಲುಪ್ತಾರೆ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರ್ತಕ್ಕಂಥದ್ದು ಒಂದು. ಮತ್ತೆ ಇವತ್ತು ಎಷ್ಟು ಟೆಕ್ನಿಕಲ್ ಎರರ್ಗಳು, ಎಲ್ಲ ಮಾಹಿತಿಯನ್ನು ತಗೊಂಡ್ರು ಸರಿಯಾಗಿ ಅವ್ರಿಗೆ ಟ್ರೈನಿಂಗ್ ಆಗಿಲ್ಲ ಟೀಚರ್ಗಳಿಗೆ,
ಅವ್ರಿಗೆ ಸರಿಯಾಗಿ ಕಿಟ್ಗಳ ವಿತರಣೆ ಆಗಿಲ್ಲ, ಪರಕೀಯ ಸೇವೆಗಳು ಸಿಕ್ಕಿಲ್ಲ, ಸರಿಯಾಗಿ ಅವ್ರಿಗೆ ಯಾವ ಕ್ವಶನ್ ಅನ್ನು ಯಾವ ರೀತಿ ತಗೋಬೇಕು, ನಿಮಗೆ ಪ್ರಶ್ನೆಗಳೇ ಅರ್ಥ ಆಗಿಲ್ಲ ಅಂತಂದ್ರೆ ಅದಕ್ಕೇನು ಉತ್ತರ ತಗೋತೀವಿ ನೀವು ಜನರಿಂದ, ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಮತ್ತೆ 20-30 ಬಾರಿ OTP ಅನ್ನು ಕೇಳುವಂತದ್ದು ಆಗ್ತಾ ಇದೆ ಜನರಿಂದ. ಇವತ್ತು ಸರ್ವೇ ಸಾಮಾನ್ಯವಾಗಿ ಯಾವ್ದೋ ಒಂದು ಮನೆಗೆ ಹೋದಾಗ ಎಷ್ಟು ಸಲ ಅಂತ ಅವ್ರು OTP ಹೇಳ್ತಾರೆ, ಸೆಕ್ಯೂರಿಟಿ ಬರುತ್ತಲ್ಲ. ಸೊ ಇದನ್ನೇ ನಾವು ಕೇಳ್ತೀವಿ ಅಂತ, ಡೇಟಾ ಸೆಕ್ಯೂರಿಟಿ ಇರ್ಬೋದು ಅಥವಾ ಡೇಟಾ ಇಂಟಿಗ್ರಿಟಿ ಇರ್ಬೋದು, ಇಷ್ಟು ತಾಂತ್ರಿಕ ಸಮಸ್ಯೆಗಳು. ಮತ್ತೆ ಇವತ್ತು ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ, ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಜಾತಿ ಗಣತಿಯನ್ನು ಅಂದ್ರೆ ಈ ಕ್ಯಾಸ್ಟ್ ಅನ್ನ ಕೇಳುವಂತ ಅಧಿಕಾರ ಇದೆಯಾ, ಯಾಕಂದ್ರೆ ಕ್ಯಾಸ್ಟ್ ಕಮಿಷನ್ ಏನಿದೆ ಅದಕ್ಕೆ ಬಿಟ್ಟಂತ ಉಪಯೋಗವಾದಂತ ಆಯ್ಕೆಗಳು ಬಿಟ್ಟು ಇದಕ್ಕಿದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೋರ್ಟ್ ಕೂಡ ಕೇಳಿದೆ. ಇಷ್ಟೆಲ್ಲ ತಾಂತ್ರಿಕ ಲೋಪದೋಷಗಳಿದ್ದಾಗ, ಇಷ್ಟೆಲ್ಲ ಮೋದಿ ಅವರ ಸರ್ಕಾರಕ್ಕೆ 11 ವರ್ಷ ಇತ್ತು, ನೀವೇನು ಮಾಡಲ್ಲ, ಅವ್ರು ಮಾಡ್ತೀವಿ ಅಂತ ಒಂದು ಅಪಸ್ವರ ಯಾಕೆ? ಸರ್, ಅವರು ಕೇಳಿ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಮಾಡ್ಬೇಕೆನ್ನುವಂತ ಘೋಷಣೆಯನ್ನ ಮಾಡಿದ್ದಾರೆ. 13 ಹೇಳ್ತೀನಿ, ನೀವ್ ಹೇಳ್ತೀರಲ್ಲ ಜಾತಿ ಮತ್ತು ಧರ್ಮದ ಸಮೀಕ್ಷೆಯನ್ನ ಮಾಡುವಂತ ನೈತಿಕತೆ ಮತ್ತು ಸಾಂವಿಧಾನಿಕ ಹಕ್ಕು ಸರ್ಕಾರಕ್ಕಿಲ್ಲ, ರಾಜ್ಯ ಸರ್ಕಾರಗಳಿಗೆ. ಆದ್ರೆ ಇವತ್ತು ಇವರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಬಿಜೆಪಿ ಆಯೋಗ, ನಿಮಗೆ ಗೊತ್ತಿಲ್ಲ, ಲೆಟರ್ ಕೂಡ ಬಂದಿದೆ, 13 ಏನು ದಲಿತ ಜಾತಿಗಳಿಗೆ ಸೇರಿದಂತ ಕ್ರೈಸ್ತ ಜಾತಿಗಳನ್ನ ಸೇರಿಸಿದ್ರು, ಇವತ್ತು ನಾವು ಮೆಮೊರಾಂಡಮ್ ಕೊಟ್ಟ ಮೇಲೆ ಕೈ ಬಿಟ್ಟಿದ್ದಾರೆ. ಅಫಿಷಿಯಲ್ ಲೆಟರ್ ಕೂಡ ಬಂದಿದೆ ಹಿಂದುಳಿದ ವರ್ಗದ ಆಯೋಗದಿಂದ. ಸೊ ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಮತ್ತೆ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ನೀವು ಹಿಂದುಳಿದ ವರ್ಗದ ಆಯೋಗ ನೋಡಿದಾಗ ಸರ್, ಅತ್ಯಂತ ಹಿಂದುಳಿದಿದೆ ಹಿಂದುಳಿದ ವರ್ಗ ಆಯೋಗ. ನೀವು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಶ್ರೇಣಿಯ ವ್ಯವಸ್ಥೆಯಲ್ಲಿ ಅವ್ರ ಹತ್ರ ಫಂಡಿಂಗ್ ಮೆಕ್ಯಾನಿಸಮ್ ಇಲ್ಲ, ಪಾಪ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳಿಲ್ಲ, ಮತ್ತೆ ಅವರಿಗೆ ಸಂಬಂಧ ಪಡೆದೇ ಇರತಕ್ಕಂತ ಜಾತಿಗಳ ಸಮೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಎಷ್ಟು ಸರಿ, ಇವೆಲ್ಲವೂ ಪ್ರಶ್ನೆ ಬರುತ್ತೆ. ನೀವು ಸಿದ್ದರಾಮಯ್ಯನವರು ಇದೆಲ್ಲವನ್ನ ಕೂಲಂಕುಷವಾಗಿ ಚರ್ಚೆ ಮಾಡದೆ ಪಾಪ ಶಿಕ್ಷಕರನ್ನ ಯಾಕ್ರಿ ಬಲಿ ಕೊಡ್ತಾ ಇದ್ದೀರಾ? ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ. ಈಗ ಸಂಕೇತ್ ಅಣಿಗೆ ಸರ್ ನಮ್ಮ ಜಾಯ್ನ್ ಆಗಿದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸ್ವಾಗತ ಸಂಕೇತ್ ಸರ್ ನಿಮಗೆ ಒಂದು ಡಿಬೇಟ್ಗೆ. ಚರ್ಚೆ ಮುಂದುವರಿಸ್ತಾ ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಿದಾನಂದ್ ಸರ್, ಈಗ ಲಿಂಗಾಯತ ಸಮುದಾಯದಲ್ಲಿ ಇರ್ತಕ್ಕಂಥ ಗೊಂದಲ ಅಂದರೆ, ಲಿಂಗಾಯತ ವೀರಶೈವ ಅಂತ ಬರೆಸ್ಬೇಕಾ, ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕಾ, ಇಲ್ಲ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಹಿಂದೂ ಅಂತ ಬರೆಸ್ಬೇಕಾ, ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಬರೆಸ್ಬೇಕಾ? ಭಾಳ ಚರ್ಚೆ ನಡೆದಿದೆ ಇದ್ರ ಬಗ್ಗೆ. ಹಿಂದೆ ಸಿದ್ದರಾಮಯ್ಯನವರು ಸಪ್ರೇಟ್ ಧರ್ಮ ಮಾಡಕ್ಕೆ ಹೊರಟುಬಿಟ್ಟಿದ್ರು, ಅದು ಲೆಟರ್ ಬರೆದ್ರು, ಇದೆಲ್ಲ ಆಯಿತು. ಈಗ ನಿಮ್ಮ ಕಮ್ಯುನಿಟಿ ಕಡೆಯಿಂದ ತೀರ್ಮಾನ ಆಗಿರೋದು ಏನು? ನೀವು ಲಿಂಗಾಯತ ಧರ್ಮಕ್ಕೆ ಸೇರಿದವರ, ಲಿಂಗಾಯತ ವೀರಶೈವ ಧರ್ಮಕ್ಕೆ ಸೇರಿದವರ, ಹಿಂದೂ ಅಂತ ಬರೆಸ್ಬೇಕು ಅಂತ ಇದ್ದೀರಾ, ಧರ್ಮಕ್ಕೆ ಸಪ್ರೇಟ್ ಹೋಗ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ? ಇದು ನಮ್ಗೆ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಅನೇಕ ಚರ್ಚೆಗಳು ಪಂಚಮಸಾಲಿಯಿಂದ ಹಿಡಿದು ಎಲ್ಲರಲ್ಲೂ ಈ ಸ್ವಾಮೀಜಿಗಳಲ್ಲಿ ಗೊಂದಲ ಇದೆ. ನೋಡಿ, 1940ರಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮೊದಲು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ ಅನ್ನೋ ಸಂಸ್ಥೆ ಇದೆಲ್ಲ, 123 ವರ್ಷಗಳ ಸಂಸ್ಥೆ ಅದು ಪ್ರತಿ 5 ವರ್ಷಗಳು ಒಂದ್ಸರಿ ಹೊಸ ಅಧ್ಯಕ್ಷ, ಹೊಸ ಅಧಿವೇಶನ ಆಗ್ತದೆ. ಕುಂಭಕೋಣಂನಲ್ಲಿ, ತಮಿಳುನಾಡಿನ ಕುಂಭಕೋಣಂನಲ್ಲಿ ಒಂದು ಅಧಿವೇಶನ ಆಯಿತು. ನಮ್ಮವರೆಲ್ಲ ಏನು ತೀರ್ಮಾನಕ್ಕೆ ಬಂದರು? ಹಿಂದೂ ಪರಂಪರೆಗೆ ವಿಮುಖವಾಗಿ ನಾವು ನಮ್ಮದೇ ಆದ ಸಂಸ್ಕೃತಿಯನ್ನು ಹೊಂದಿದ್ದೀವಿ, ಅದನ್ನೇ ಎತ್ತಿ ಹಿಡಿಯುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಕಾರಣದಿಂದ ಬರುವ ಜನಗಣತಿಯಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅಂತೇಳಿ ಅವತ್ತಿನ ಮಹಾ ಅಧಿವೇಶನದ ನಿರ್ಣಯ ಆಯಿತು. ಬರುವ ಎಲ್ಲ ನಂತರದ ಎಲ್ಲ ಅಧಿವೇಶನಗಳು, ಉದಾಹರಣೆಗೆ ಮೊನ್ನೆ 24ನೇ ಅಧಿವೇಶನ ದಾವಣಗೆರೆಯಲ್ಲಿ ನಡೆದಾಗಲೂ ಕೂಡ ನಾವು ಅದನ್ನೇ ರೀಅಫರ್ಮ್ ಮಾಡಿದ್ವಿ, ಅಂದರೆ ಅದೇ ಗೊತ್ತುಳಿಯನ್ನು ಪುನಃ ಸ್ವೀಕರಿಸಿದ್ವಿ. ಅದರ ಅರ್ಥ ಏನು? ಇಷ್ಟು ದೊಡ್ಡ ಒಂದು ಪ್ರಮುಖ ಜನಾಂಗ, 2.5-3 ಕೋಟಿ ಅಂದಾಜು ನಾನು ಹೇಳೋದು ಇರುವಂಥ ಜನಾಂಗ, ತನ್ನದೇ ಆದ ಸಂಸ್ಕೃತಿ ಇದೆ ಎಲ್ಲ ವಿಷಯದಲ್ಲೂ. ಇಷ್ಟಲಿಂಗ ಧಾರಣೆ ಹಿಂದೂ ಧರ್ಮದ ಬೇರೆ ಯಾವ ಭಾಗದಲ್ಲೂ ಇಲ್ಲ, ಬೇರೆ ಯಾವ ಸಮುದಾಯದಲ್ಲೂ ಇಲ್ಲ, ಅದಿದೆ. ನಂತರ ನಮ್ಮದು ಶವ ಸಂಸ್ಕಾರದಲ್ಲೂ ಕೂಡ ನಮ್ಮದೇ ಆದ ವೈಶಿಷ್ಟ್ಯತೆ ಇದೆ. ಕ್ರಿಯಾ ಸಮಾಧಿ ಎನ್ನುವ ಕಾನ್ಸೆಪ್ಟ್ ಕೂಡ ನಮ್ಮಲ್ಲಿದೆ, ಗುರುವರ್ಗ ನಮ್ಮಲ್ಲಿದೆ, ಸಸ್ಯಾಹಾರ, ಇನ್ನುಳಿದಂತೆ ಎಲ್ಲವೂ ಇದೆ. ಹೀಗಾಗಿ ನಮ್ಮದೇ ಸಂಸ್ಕೃತಿಯನ್ನು, ನಮ್ಮದೇ ಸ್ವಾಯತ್ತತೆಯನ್ನು, ನಮ್ಮದೇ ಸ್ವತಂತ್ರ ವಿಚಾರವನ್ನು ಮುಂದುವರಿಸಬೇಕು ಅಂಥೇಳಿ ವೀರಶೈವ ಲಿಂಗಾಯತ ಬರೆಸಬೇಕು ಅಂತ ನಿರ್ಣಯ ಆಯಿತು. ಅದರ ಪ್ರಕಾರ ಅಖಿಲ ಭಾರತ ವೀರಶೈವ ಮಹಾಸಭೆ ಇವತ್ತಿನ ನಿಲುವು, ನಮ್ಮ ಧರ್ಮದ ಕಾಲಮಲ್ಲೂ ಕೂಡ ವೀರಶೈವ ಲಿಂಗಾಯತ ಬರೆಸಬೇಕು, ಜಾತಿಯ ಕಾಲಮಲ್ಲೂ ಕೂಡ ಹಿಂದೂ ಅಲ್ವಾ, ಹಿಂದೂ ಅಲ್ಲ, ಅದು ಜಿಜ್ಞಾಸೆಗೊಳಪಟ್ಟಿದೆ. ನಮ್ಮಲ್ಲೇ ಕೆಲವೊಬ್ಬರು ಈ ಒಂದು 1940ರಿಂದ ನಾವು ಕ್ವಶನ್ ಸ್ಟ್ರೈಟ್ ಇದೆ ಚಿದಾನಂದ್ ಸರ್, ಹಿಂದೂ ಧರ್ಮಕ್ಕೆ ಲಿಂಗಾಯತ ವೀರಶೈವರು ಸೇರ್ತಾರ ಸೇರಲ್ವಾ, ಸೇರ್ಬೇಕಾ ಸೇರಬಾರ್ದ? ಮೂಲಭೂತವಾಗಿ ಹೇಳೋದಾದರೆ ನಾವೆಲ್ಲ ಹಿಂದೂಗಳೇ, ಅದರಲ್ಲಿ ಅನುಮಾನ ಇಲ್ಲ.
ಆದರೆ ನಮ್ಮ ಎಲ್ಲ ವಿಷಯದಲ್ಲೂ ನಾವು ಕೆಲವೊಂದು ಐಡೆಂಟಿಟಿ ಯುನಿಕ್ನೆಸ್ ಇರೋದ್ರಿಂದ ಅದನ್ನು ಒಟ್ಟಾಗಿ ವ್ಯಕ್ತಪಡಿಸಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೆ ಎನ್ನುವ ಒಂದು ಆತಂಕ ಒಂದು ಪಕ್ಷಕ್ಕಿದೆ, ಒಂದು ರಾಷ್ಟ್ರೀಯ ಪಕ್ಷಕ್ಕಿದೆ. ಲಿಂಗಾಯತರು ಏನಾದ್ರು ಸಪ್ರೇಟ್ ಧರ್ಮಕ್ಕಂತ ಹೋಗ್ಬಿಟ್ರು ಅಂದರೆ ಆ ಒಂದು ರಾಜಕೀಯ ರಾಷ್ಟ್ರೀಯ ಪಕ್ಷಕ್ಕೆ ದೊಡ್ಡ ತೊಂದರೆ ಆಗುತ್ತೆ, ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ, ಪ್ರತ್ಯೇಕ ಧರ್ಮ ಆಗಿಬಿಡುತ್ತೆ ಅದು ಅಂತ ಇದೆ. ಇದು ಯಾರು ಒಪ್ಪಿದ್ರು ನಿಜ, ಯಾರು ಒಪ್ಪದೇ ಇದ್ರು ನಿಜ. ಇದು ಭಾಗಶಃ ಸತ್ಯ, ನೀವು ಹೇಳೋ ಮಾತು ಇಲ್ಲ ಅಂತ ಹೇಳೋದಿಲ್ಲ. ಕೆಲವೊಂದು ನಾಯಕರು ತಮ್ಮ ಪಕ್ಷದ ಅಥವಾ ವೈಯಕ್ತಿಕ ಅಜೆಂಡಾದ ಮೂಲಕ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅದನ್ನೇ ಪ್ರತಿಪಾದಿಸ್ತಾರೆ ಮತ್ತು ಅದನ್ನೇ ಬೋಧಿಸ್ತಾರೆ. ಹೀಗಾಗಿ ನಮಗೇನಾಗಿದೆ, ವೀರಶೈವ ಲಿಂಗಾಯತ ಅಂತ ನಾವು ಮಹಾಸಭೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿರೋ ಸಮೀಕ್ಷೆನ ವೆಲ್ಕಮ್ ಮಾಡ್ತಾ ಇದ್ದೀರಿ. ಅದರಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ನೀವು ಬರೆಸ್ತಾ ಇದ್ದೀರಿ, ಬರೆಸಬೇಕು, ನೀವು ಬರೆಸ್ತಾ ಇದ್ದೀವಿ. ಆದ್ರೆ ಅದ್ರಲ್ಲಿ ಗೊಂದಲ ಇದೆ. 1001 ಈಗ ನಿಮ್ಮ ಸಭೆ ಡಿಸಿಷನ್ ಏನು? ಹಿಂದೂ ಧರ್ಮಕ್ಕೆ ನಾವು ಸೇರಲ್ಲ, ನಮ್ಮ ಪ್ರತ್ಯೇಕ ಧರ್ಮ ಇದೆ ಅಂತ ಅಷ್ಟೇ ತಾನೇ ನಿಮ್ಮ ಸಭೆ ಡಿಸಿಷನ್? ನಾವು ಕೊನೆಗೆ ಆತ್ಮಸಾಕ್ಷಿ ನಿರ್ಧಾರಕ್ಕೆ ಕೈ ಬಿಟ್ಟಿದ್ದೀವಿ ವಿಷಯನ. ಏನಾದ್ರು ಬರ್ಸ್ಕೊಳ್ಳಿ ನೀವು ಅಂತ. ಯಾಕೆ ಅಂದ್ರೆ ನಮ್ಮಲ್ಲಿ ಕೆಲ ನಾಯಕರುಗಳು ಈ ಸಭೆ ಇಷ್ಟು ದೊಡ್ಡ ಸಭೆ ಎಲ್ಲ ತೀರ್ಮಾನ ಮಾಡ್ಬಿಟ್ಟು ಆತ್ಮಸಾಕ್ಷಿ ಅಂತ ಮಾಡಿದ್ರು ಕೂಡ ಒಮ್ಮತಕ್ಕೆ ಕನ್ಸೆನ್ಸಸ್. ನಾನೀಗ ಸಂಕೇತ್ ಸರ್, ಈಗ ಜಾತಿ ಸಮೀಕ್ಷೆ, ಜಾತಿ ಗಣತಿ ಇದು ಒಂದು ಭಾಗ. ನಾವು ಇದನ್ನ ಜಾತಿ ಸರ್ವೆ ಅಂತ ನೀವು ಕರ್ಕೋತಾ ಇದ್ದೀರಾ ಮಾಧ್ಯಮದವರು. ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಜನಗಳ ಜೀವನ ಮಟ್ಟ ಯಾವ ಥರ ಇದೆ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದಾಗ ಒಂದು ಜನರಲ್ ಕ್ವಶನ್ ಏನು ರೈಸ್ ಆಗುತ್ತೆ ಅಂತ ಹೇಳಿದ್ರೆ, ಇದ್ರಲ್ಲಿ ನಿಮ್ಗೆ ಜಾತಿ ಹಾಕಬೇಕು? ಮನುಷ್ಯರನ್ನು, ಕರ್ನಾಟಕದ ಅಥವಾ ಭಾರತದ ಪ್ರಜೆಗಳನ್ನು ನೀವು ನೋಡುವ ರೀತಿಯಲ್ಲಿ ಅವನ ತಾರತಮ್ಯಕ್ಕೆ ಒಳಗಾಗಿದ್ದರೆ, ಅವನು ತುಳಿತಕ್ಕೆ ಒಳಗಾಗಿದ್ದರೆ, ಅವನ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿಕೊಂಡು ಅದಕ್ಕೆ ತಕ್ಕಂಥ ಸೌಲಭ್ಯ ನೀವು ಕೊಡಬಹುದು. ಒಂದು ಆಸ್ಪತ್ರೆಗೆ ಬಂದಾಗ 15 ಜನಕ್ಕೆ 15 ಥರ ಕಾಯಿಲೆ ಇರುತ್ತೆ, 15 ಜನಕ್ಕೆ 15 ಜನ ಕಾಯಿಲೆ ಇರುತ್ತೆ. ಅವನ ಜಾತಿ ನೋಡ್ಕೊಂಡು ಯಾರು ಟ್ರೀಟ್ಮೆಂಟ್ ಕೊಡಲ್ಲ ಅಲ್ಲಿ, ಅವ್ನ ಕಾಯಿಲೆ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ, ಅವ್ನ ಸಮಸ್ಯೆ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಆ ಥರ ಯಾಕೆ ಇರಬಾರ್ದಿದು ಅಂತ. 2-3 ವಿಚಾರಗಳನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ಇಲ್ಲಿವರೆಗೆ ಬೇರೆ ಬೇರೆಯವರು ವಿಶಿಷ್ಟ ರೀತಿಯಲ್ಲಿ ತಮ್ಮ ವ್ಯಾಖ್ಯಾನಗಳನ್ನು ಹೇಳಿದ್ರು. ಒಂದು, ನಮ್ದು ಸಂವಿಧಾನಕ್ಕೆ ಅದರ ಅಧೀನದಲ್ಲಿ ಒಳಪಟ್ಟಿರುವಂತ ನಮ್ದು ಡೆಮೋಕ್ರಸಿ, ಅದನ್ನು ಒಪ್ಪಲೇಬೇಕು. ಕಾನೂನಲ್ಲಿ ಏನಿದೆ ಇವತ್ತಿನವರೆಗೆ ಅಲ್ಲಿ ಅದನ್ನು ಒಪ್ಪಲೇಬೇಕಾಗತ್ತೆ. ಯಾರು ಸರಿ ಇರ್ಲಿ, ಸರಿ ಇರದೇ ಇರ್ಲಿ, ಅಥವಾ ಅದು ನಮಗೆ ಅನ್ವಯಿಸ್ತದ, ಅದು ನಾವು ಒಪ್ಕೊಳ್ಳದೆ ಇರ್ಲಿ, ಅದನ್ನು ನಾವು ಪಾಲಿಸಲೇಬೇಕು ಎಲ್ಲಿವರೆಗೆ ಕಾನೂನು ಅಮೆಂಡ್ಮೆಂಟ್ ಆಗುವವರೆಗೆ. ಅಮೆಂಡ್ಮೆಂಟ್ ಆದ ನಂತರ ನಮಗೆ ಬೇಕಾದಾಗ ನಾವು ಮಾತಾಡಬಹುದು, ಮೊದಲೇದು. ಎರಡನೇದ್ದು, ಹಿಂದೂ ಪರ್ಸನಲ್ ಲಾಸ್ ಅಂತ ಇದಾವೆ. ಮೊಮ್ಡನ್ಸ್ಗೆ ಮೊಮ್ಡನ್ ಲಾ ಅಂತಿದೆ, ಹಿಂದೂಗಳಿಗೆ ಹಿಂದೂ ಪರ್ಸನಲ್ ಲಾಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್, ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ 1956, ಹಿಂದೂ ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ ಆಕ್ಟ್ ಆಫ್ 1916, ಹಿಂದೂ ಮ್ಯಾರೇಜ್ ಆಕ್ಟ್ ಆಫ್ 1955, ಹಿಂದೂ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್ ಆಫ್ 1956, ಹಿಂದೂ ಸಕ್ಸೆಷನ್ ಆಕ್ಟ್ ಆಫ್ 1956. ಇವೆಲ್ಲ ಹಿಂದೂ ಪರ್ಸನಲ್ ಲಾಸ್ ಅಂತ ಇದೆ. ಅದರಲ್ಲಿ ಈ ಹಿಂದೂ ಕಾಯ್ದೆಗಳು ಅಂತ ನಾವೇನ್ ಹೇಳ್ತಾ ಇದೀವಲ್ಲ, ಎಲ್ಲಾ ಕಾಯ್ದೆಗಳು ಸೆಕ್ಷನ್ 2 ಸಂಬಂಧಪಟ್ಟಂಗೆ ಯಾರಿಗೆ ಅನ್ವಯಿಸ್ತವೆ ಅಂತ ಕಾನೂನಿದೆ, ಅದರಲ್ಲಿ ಉಲ್ಲೇಖ, ಸ್ಪಷ್ಟ ಉಲ್ಲೇಖ ಇದೆ. ದಿಸ್ ಆಕ್ಟ್ ಅಪ್ಲೈಸ್ ಟು ನಂಬರ್ 1 ಯಾರಿಗೆ ಅಪ್ಲೈ ಆಗ್ತದೆ ಅಂತ ಹೇಳ್ತಾರೆ. ಒಂದು, ಸೆಕ್ಷನ್ 2 ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ A 1A ದಲ್ಲಿ ಹೇಳ್ತಾರೆ, ಟು ಎನಿ ಪರ್ಸನ್ ಹೂ ಇಸ್ ಎ ಹಿಂದೂ ಬೈ ರಿಲಿಜನ್. ಯಾವುದೇ ಮನುಷ್ಯ, ಯಾವುದೇ ವ್ಯಕ್ತಿ ಹಿಂದೂ ಆಗಿದ್ರೆ ಅವನಿಗೆ ಅನ್ವಯ ಆಗುತ್ತದೆ ಅಂತ ಮೊದಲೇ ಹೇಳ್ತಾರೆ ಈ ಕಾನೂನು. ಮುಂದುವರೆದು ಹೇಳ್ತಾರೆ, ಇದು ಇಂಪಾರ್ಟೆಂಟ್, ಇನ್ ಎನಿ ಆಫ್ ಇಟ್ಸ್ ಫಾರ್ಮ್ಸ್ ಅಂಡ್ ಡೆವಲಪ್ಮೆಂಟ್ಸ್. ಯಾವುದೇ ರೀತಿ ಅದರಲ್ಲಿ ಫಾರ್ಮ್ಸ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಅವ್ರಿಗೆ ಅಪ್ಲೈ ಆಗ್ತದೆ. ಅಂದ್ರೆ ಹಿಂದೂ ಅಂದ್ರೆ ಹಿಂದೂ ಕುಡ್ ಬಿ ಇನ್ ಎನಿ ಫಾರ್ಮ್ಸ್ ಅಂದಂಗೆ ಒಂದು, ಇಟ್ ಕುಡ್ ಬಿ ಇನ್ ಎನಿ ಡೆವಲಪ್ಮೆಂಟ್ಸ್ ಅಂದಂಗೆ ಎರಡನೇದ್ದು. ಮೂರನೇದ್ದು, ಹಿಂದೂ ಅಂದ್ರೆ ಬೇರೆ ಬೇರೆ ಇದೇ ಫಾರ್ಮ್ ಮತ್ತು ಬೇರೆ ಬೇರೆ ಡೆವಲಪ್ಮೆಂಟ್ ಇಲ್ಲದವ್ರಿಗೂ ಕೂಡ ಅಪ್ಲೈ ಆಗ್ತದೆ ಅಂತ ಮೂರನೇ ವಿಚಾರ. ಮತ್ತೆ ಮುಂದುವರೆದು ಹೇಳ್ತಾರೆ, ಇನ್ಕ್ಲೂಡಿಂಗ್ ಅಂದ್ರೆ ಯಾರ್ಯಾರನ್ನ ಒಳಗೊಂಡಿದೆ ಅಂತ. ಮೊದಲೇದ್ದು ವೀರಶೈವ, ಎರಡನೇದ್ದು ಎ ಲಿಂಗಾಯತ್, ಅಂದ್ರೆ ವೀರಶೈವ ಬೇರೆ, ಲಿಂಗಾಯತ್ ಬೇರೆ ಅಂತ ಅದರಲ್ಲೇ ಉಲ್ಲೇಖ ಬಂದ್ಬಿಡ್ತು. ಮೂರನೇದ್ದು ಆರ್ ಎ ಫಾಲೋವರ್ ಆಫ್ ಬ್ರಹ್ಮೋದ ಫಾಲೋವರ್ ಆಗಿರ್ಬೋದು. ನೆಕ್ಸ್ಟ್ ಬ್ರಹ್ಮೋ ಪ್ರಾರ್ಥನಾ ಆರ್ ಎ ಸಮಾಜ್. ಅಂದ್ರೆ ಇದರಲ್ಲಿ 3 ಸ್ಪಷ್ಟ ಉದ್ದೇಶವನ್ನ ಅಥವಾ ಸ್ಪಷ್ಟ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ, ಕಾನೂನಲ್ಲೇ ಇರೋದು. ಏನಂದ್ರೆ ಈ ಹಿಂದೂಗಳ ಭಾಗಗಳು ವೀರಶೈವರು, ಲಿಂಗಾಯತರು,
ಫಾಲೋವರ್ ಆಫ್ ಬ್ರಹ್ಮೋ ಮತ್ತು ಬ್ರಹ್ಮೋ, ಪ್ರಾರ್ಥನಾ ಮತ್ತು ಆರ್ಯರು ಇವರೆಲ್ಲ ಹಿಂದೂಗಳ ಒಂದು ಭಾಗ, ಬೇರೆ ಬೇರೆ ಫಾರ್ಮ್ಸ್ ಅಂಡ್ ಡೆವಲಪ್ಮೆಂಟ್ಸ್ ನಲ್ಲಿ ಬರುವಂತವ್ರು ಅಂತ ಮೊದಲೇದ್ದು. ಎರಡನೇದ್ದು, ಆರ್ಯ ಯಾವ ರೀತಿ ಬೇರೆ ಇದೆಯೋ, ಬ್ರಹ್ಮೋ ಯಾವ ರೀತಿ ಬೇರೆ ಇದೆಯೋ, ಪ್ರಾರ್ಥನಾ ಯಾವ ರೀತಿ ಬೇರೆ ಇದೆಯೋ, ಅದೇ ರೀತಿ ಲಿಂಗಾಯತ ಬೇರೆ, ವೀರಶೈವ ಬೇರೆ, ಬೇರೆ ಬೇರೆ ಫಾರ್ಮ್ಸ್ ಅಂಡ್ ಡೆವಲಪ್ಮೆಂಟ್ಸ್ ನಲ್ಲಿ ಬರ್ತವೆ ಅಂದಾಗ ಇದನ್ನ ನಾವು ನೋಡೋದಾದ್ರೆ ಹಿಂದೂಗಳ ಒಂದು ಭಾಗ ಲಿಂಗಾಯತರು ಮತ್ತು ವೀರಶೈವರು, ಮತ್ತು ಲಿಂಗಾಯತರು ಮತ್ತು ವೀರಶೈವರು ಬೇರೆ ಬೇರೆ ಅಂದಾಗ ಇದು ಹಿಂದೂ ಅನ್ನೋ ಬಾಸ್ಕೆಟ್ ನಲ್ಲಿ ಇವರೆಲ್ಲ ಬರ್ತಾರೆ. ಓಕೆ. So long as they are in the basket of Hindu, they cannot call themselves or any other religion. ಇದು ಮೊದಲೇದು. ಹಿಂದೂ ಬಾಸ್ಕೆಟ್ ನಿಂದ ಲಿಂಗಾಯತ ಮತ್ತು ವೀರಶೈವ ಹೊರಗಡೆ ಬಂದು ಬೇರೆ ಬಾಸ್ಕೆಟ್ ಆಯ್ತು ಅಂತ ತಿಳ್ಕೊಂಡ್ರೆ, ಬೇರೆ ಧರ್ಮ ಆಯ್ತು ಅಂದ್ರೆ ಆಗಬೇಕು ಅಂದ್ರೆ ಮೊದಲು ಅಮೆಂಡ್ಮೆಂಟ್ ಆಗ್ಬೇಕು. ಇದು ಮೊದಲೇದು. ಇದ್ರ ಬಗ್ಗೆ ಡಿಬೇಟ್ ಆಗ್ಬೇಕಾಗತ್ತೆ, ಪಾರ್ಲಿಮೆಂಟರಿ ಅಮೆಂಡ್ಮೆಂಟ್ ಆಗ್ಬೇಕಾಗತ್ತೆ, ಕಾನೂನು ಯಾರಿಗೆ ಅಪ್ಲೈ ಆಗುತ್ತೆ ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಬೇಕಾಗತ್ತೆ. ದೇರ್ ನೀಡ್ ಟು ಬಿ ಎ ಪಾರ್ಲಿಮೆಂಟರಿ ಡಿಬೇಟ್ ಅಂಡ್ ನೇಷನ್ ವೈಡ್ ಡಿಬೇಟ್ ಆನ್ ದಿಸ್. ಆವಾಗ ಏನಾಗತ್ತೆ, ಹಿಂದೂ ಅದರ ಭಾಗ, ಲಿಂಗಾಯತರೆಲ್ಲ ಇದರದ್ದು ಬೇರೆ ಇತಿಹಾಸ ಇದೆ, ಅಥವಾ ವೀರಶೈವ ಇದರ ಭಾಗ ಅಲ್ಲ, ಅದರದ್ದು ಬೇರೆ ಇತಿಹಾಸ ಇದೆ, ಹಿಂದೂಗಳ ಒಳಗಡೆ ಇವ್ರನ್ನ ಪರಿಶೀಲನೆ ಅಥವಾ ಪರಿಗಣನೆಗೆ ತೆಗೆದುಕೋಬಾರ್ದು, ಅವ್ರು ಬೇರೆ ರೀತಿ ಟ್ರೀಟ್ ಮಾಡ್ಬೇಕು ಅಂತ ಅಂದಾಗ ಇದಕ್ಕೆ ಬೇರೆ ಧರ್ಮದ ಒಂದು ಉಲ್ಲೇಖ ಬರ್ತದೆ, ಸೃಷ್ಟಿ ಆಗ್ತದೆ, ಇದಕ್ಕೊಂದು ಕಾನೂನು ಪ್ರಕಾರ ರಿಕಗ್ನಿಷನ್ ಆಗುತ್ತೆ. ಅವಾಗ ಲಿಂಗಾಯತ ಬೇರೆ ಆಗತ್ತೆ ಅಥವಾ ವೀರಶೈವ ಧರ್ಮ ಬೇರೆ ಆಗತ್ತೆ. ಇದು ಲಿಂಗಾಯತ ಮತ್ತು ವೀರಶೈವ ಹಿಂದೂದಿಂದ ಹೊರಗಡೆ ಬರುತ್ತೆ. ಇದು ಎರಡನೇ ವಿಚಾರ. ಆ ನಂತರ ಮತ್ತೆ ಸ್ಪಷ್ಟತೆ ಬರಬೇಕು, ಲಿಂಗಾಯತ ಮತ್ತು ವೀರಶೈವ ಒಂದೇನಾ ಧರ್ಮ ಅಥವಾ ಅದಕ್ಕೆ ಬೇರೆ ಬೇರೆ ಹಿನ್ನೆಲೆಗಳಿದಾವೆ, ಬೇರೆ ಬೇರೆ ಇತಿಹಾಸ ಇದೆ, ಹಂಗಾಗಿ ಬೇರೆ ಬೇರೆನಾ ಅಂತ ಮತ್ತೆ ಅಂದ್ರೆ ಅಲ್ಲಿವರೆಗೆ ನಾನು ಹೇಳ್ತಾ ಇದ್ದೀನಲ್ಲ ಕಾನೂನು ಪ್ರಕ್ರಿಯೆಗಳ ಬಗ್ಗೆ, ಅಲ್ಲಿವರೆಗೆ ಕಾನೂನಿನಲ್ಲಿ ಅಮೆಂಡ್ಮೆಂಟ್ ಆಗುವವರೆಗೆ ಕಾನೂನಿನ ಅನ್ವಯ, ಪ್ರಸ್ತುತ ಕಾನೂನಿನ ಅನ್ವಯ ಲಿಂಗಾಯತ ಮತ್ತು ವೀರಶೈವರು ಹಿಂದುವಿನ ಒಂದು ಭಾಗನೇ. ಅದಕ್ಕಾಗಿ ನಾವು ಧರ್ಮ ಕಾನೂನಿನಲ್ಲಿ ಅಥವಾ ಲಿಂಗಾಯತರು ಅಥವಾ ನಾವು ವೀರಶೈವರು ಅಂತ ಬರಕ್ ಹೋದ್ರೆ ಅದಕ್ಕೆ ಕಾನೂನಾತ್ಮಕ ರಿಕಗ್ನಿಷನ್ ಸದ್ಯದ ದಿನದಲ್ಲಿ ಇಲ್ಲ. ನಾಮಿನೇಷನ್ ಫೈಲ್ ಮಾಡ್ಬೇಕಾದಾಗ ನಾವು ಹೆಸರೇ ಬರೀಲಾರ್ದ ನಾವು ಮಿಕ್ಕಿದ್ದನ್ನ ಎಲ್ಲಾ ಬರೆದ್ರು ಕೂಡ ವೇಸ್ಟ್ ಆಗ್ಬಿಡುತ್ತೆ. ಆ ತರ ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತೇನೆ. ನಟರಾಜ್ ಗೌಡ್ರೆ, ಈಗ ಈ ಸಮೀಕ್ಷೆ ಅಂತ ಬಂದಾಗ ಇದರ ಇಂಟೆನ್ಷನ್, ಉದ್ದೇಶ ಏನು? ತುಳಿತಕ್ಕೆ ಒಳಗಾದವರಿಗೆ, ಅಸಮಾನತೆಗೆ ಒಳಗಾದವರಿಗೆ, ಸಹಸ್ರಮಾನದಿಂದ ಶೋಷಣೆಗೆ ಒಳಗಾದವರಿಗೆ ನ್ಯಾಯ ಕೊಡಬೇಕು ಅಂತ ಒಂದು ವಿಚಾರ. ನಿಜ. ಈ ನ್ಯಾಯ ಕೊಡಬೇಕು ಅನ್ನೋ ವಿಚಾರದಲ್ಲಿ ಈ ಮೀಸಲಾತಿಯ ಆದ್ಯ ಪುರುಷ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರದಾಗಿದೆ. ಕರೆಕ್ಟ್. ಆ ಮೀಸಲಾತಿ ಬಂದಾಗಿದೆ. ಕರೆಕ್ಟ್. ಒಳ ಮೀಸಲಾತಿನೂ ಕೂಡ ನೀವು ಹೇಳಾಗಿದೆ. ಕರೆಕ್ಟ್. ಕಾನ್ಸ್ಟಿಟ್ಯೂಷನಲ್ಲಿ ಏನಾದ್ರು ಬರಬೇಕೋ ಅದು ಬಂದಾಗಿದೆ. ಕರೆಕ್ಟ್. ಇದಲ್ಲದೆ ಇನ್ನೊಂದೇನೋ ಈಗ ಮಾಡ್ತಿದ್ದೀರಲ್ಲ, ಈ ಶೈಕ್ಷಣಿಕ ಈ ವಿಚಾರ ಮಾಡಕ್ಕೆ ಹೊರಟಿದ್ದೀರಲ್ಲ, ಇದು ಅದರ ಮುಂದುವರೆದ ರೂಪವಾಗಿ ಅಲ್ಲದೆ ರಾಜಕೀಯವಾಗಿ ಬೇಕಿರ್ತಕ್ಕಂಥ ಒಂದು ಪ್ಲಾನ, ಒಂದು ಉಪಾಯವ. ನಾನು ಹೇಳ್ತೀನಿ ನಿಮಗೆ, ಸ್ಕೂಲಲ್ಲಿ ಹೋಗಿ, ಶಾಲೆಯಲ್ಲಿ ಗೌಡ ಹುಡುಗ ಬಂದ, ಒಕ್ಕಲಿಗರ ಹುಡುಗ ಬಂದ, ದಲಿತ ಹುಡುಗ ಬಂದ, ಬ್ರಾಹ್ಮಣ ಹುಡುಗ ಬಂದ ಅಂತ ಸಪ್ರೇಟ್ ಪಾಠ ಮಾಡಲ್ಲ. ಕರೆಕ್ಟ್. ಬೋರ್ಡ್ ಮೇಲೆ ಒಂದೇ ಪಾಠನೇ ಬರೋದು. ಆಸ್ಪತ್ರೆಗೆ ಹೋದರೆ ನಟರಾಜ್ ಗೌಡರು ತಲೆನೋವು ಅಂದ್ರೆ ಏನು ಕೊಡ್ಬೇಕು, ಅವರು ಕೊಡ್ತಾರೆ. ರಮಾಕಾಂತ್ ತಲೆನೋವು ಏನಂದ್ರೆ ಅವರು ಕೊಡ್ತಾರೆ. ಕರೆಕ್ಟ್. ಇದ್ಯಾವುದು ಇಲ್ಲೆಲ್ಲೂ ಭೇದ ಭಾವಗಳಿಲ್ಲದೆ ಇದ್ದಾಗ ಈ ಸಮೀಕ್ಷೆ ಹೆಸರಲ್ಲಿ ನೀವು ಜಾತಿ ಕಾಲ ಮಾಡ್ಕೊಂಡು ಏನು ಮಾಡಕ್ಕೆ ಕೊಟ್ಟಿದ್ದೀರಾ ಅಂತ ಇನ್ ಜನರಲ್ ಕ್ವಶನ್. ಇಲ್ಲ, ಇದೇನಾಗಿದೆ ಅಂದರೆ ರಮಾಕಾಂತ್ ಅವರೇ, ಕೆಲವು ಪಂಗಡಗಳು, ಬುಡಕಟ್ಟು ಪಂಗಡಗಳು, ಸಮುದಾಯಗಳು, ಜಾತಿಗಳು ಯಾವ ರೀತಿ ಬೆಳ್ಕೊಂಡು ಬಂದಿದೆಯಲ್ಲ, ಬೆಳ್ಕೊಂಡು ಬಂದಿರೋದು ಅದು ನಿರಂತರವಾಗಿ ಅದೇ ರೀತಿ ಬೆಳವಣಿಗೆ ಇದೆ. ಕೆಲವರು ಆರ್ಥಿಕವಾಗಿ ಹಿಂದುಳಿದಿದ್ರೆ ಆ ಹಿಂದುಳಿದಲ್ಲಿಗೆ ಇರೋದೆ, ಸಾಮಾಜಿಕವಾಗಿ ಹಿಂದುಳಿದ್ರೆ ಸಾಮಾಜಿಕವಾಗಿ ಹಿಂದುಳಿದಿರೋದೆ. ಈಗ ನಾನು ಕೆನೆ ಪದರ ರದ್ದು ಮಾಡಿಬಿಡಿ ಹಂಗಾರೆ. ಇಲ್ಲ, ಅದು ಮುಂದಕ್ಕೆ ಆಗ್ಬೋದು. ಕೆನೆ ಪದರ ರದ್ದು ಮಾಡಿ ತೆಗ್ತಾ ಇದಾರಲ್ಲ, ಅದರ ಕಮ್ಯುನಿಟಿ ಮೇಲ್ಗಡೆ ಬಂದ್ಬಿಟ್ಟು ಅದು ರಾಜಕೀಯದಲ್ಲೂ ಇದ್ದಾರಲ್ಲ, ಆಚೆ ಹಾಕಿ ಮೊದಲು ಅವ್ರನ್ನ. 10% EWS ತಗೊಂಡಾಗ ಯಾರು ಈ ಮಾತಾಡಲಿಲ್ಲ. 10% EWS ತಗೊಂಡಾಗ ಅದು ಏನು ಗೊತ್ತಾ, ನಿನಗೆ ಆದಾಯ 8 ಲಕ್ಷ ಇದ್ರೆ ನೀನು ಬಡವ ಅಂತ ತೋರಿಸ್ತದೆ. ಅದು ಬೇರೆ ಇಲ್ಲಿ 1,20,000 ರೂಪಾಯಿ ಇದ್ರೆ ಸಾಕು ನೀನು ಬಡವ ಅಂತ ತೋರಿಸ್ತದೆ. ಸೊ ಈ ಥರ ವ್ಯತ್ಯಾಸಗಳಿದ್ದಾವೆ ರಮಕಾಂತ್. ಆದರೆ ಒಂದು ನೀವು ಹೇಳ್ದಂಗೆ ಆ ಆಶಾಭಾವನೆ ನಾವು ವ್ಯಕ್ತಪಡಿಸೋಣ. ನಾನು ಇಲ್ಲಿ ಏನು ಹೇಳ್ತಾ ಇರೋದು ಗೊತ್ತಾ, ಯಾರಿಗೂ ಇದರೊಳಗೆ ಆತಂಕ ಅಗತ್ಯ ಇಲ್ಲ. ಯಾಕೆ ಆತಂಕ? ಸಂಶಯದ ಅಗತ್ಯ ಇಲ್ಲ. ಯಾಕೆ ಸಂಶಯ? ಒಂದು ವಸ್ತುಸ್ಥಿತಿ ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನಿಮಗೆ ಅಗತ್ಯವಾದ ಮಾಹಿತಿ ಸಿಕ್ಕಿದ್ರೆ, ದತ್ತಾಂಶ ಸಿಕ್ಕಿದ್ರೆ, ಆ ದತ್ತಾಂಶವನ್ನು ನೀವು ಯೋಜನೆಗಳನ್ನ ರೂಪ ಮಾಡಲಿಕ್ಕೆ ಉಪಯೋಗಿಸಿದ್ರೆ. ದತ್ತಾಂಶ ಇಟ್ಕೊಂಡೆ ಜಾತಿ ಓಲೈಕೆ ಮಾಡ್ತೀರಾ ನೀವು ಅಂತ? ಇದು ಜಾತಿ ಓಲೈಕೆ ಅಸ್ತ್ರ, ಇದು ಹೆಸರಿಗೆ ದತ್ತಾಂಶ ಅಷ್ಟೇ. ಈಗ ಅದು ಮಾಹಿತಿ ಯಾಕೆ ಸೋರಿಕೆ ಆಯಿತು ಜಾತಿಗಳದು? ಇಂಟೆನ್ಷನ್ ಏನು? ಎಲ್ಲರೂ ಈಕ್ವಲ್ ಆಗಿ ನೋಡಬೇಕು.
ನಂಬರ್ ಸೋರಿಕೆ ಮಾಡಿದ್ರು ಯಾರು? ಈಗ ನಂಬರು ಮುಸ್ಲಿಮರು ಇಷ್ಟು ಜನ ಇದ್ದಾರೆ, Correct. ಒಕ್ಕಲಿಗರು ಇಷ್ಟೇ ಎಷ್ಟು ಜನ ಇದ್ದಾರೆ, ಈಗ ಒಂದ್ ನಿಮಿಷ. ಲಿಂಗಾಯತರ 18% ಎಲ್ಲ ಕಡಿಮೆ ಆಗ್ಬಿಟ್ಟು ಈಗ ಇದು ಮಾಡಿದವ್ರು ಯಾರು? ಈಗ ಒಂದ್ ನಿಮಿಷ, ಒಂದು ಅಂಕಿಅಂಶ, ಸತ್ಯದ ಅಂಕಿಅಂಶ ಮುಂದೆ ಬರುತ್ತೆ. ಇವತ್ತು ನೆನ್ನೆದು ಹಳೆದು ನಾನು ಒಪ್ಪಲ್ಲ, Okay. ಹಳೆದೇನಿದೆಯೋ ನನಗೆ ಗೊತ್ತಿಲ್ಲ. ಮುಂದೆ ಒಂದು ಸತ್ಯದ ಅಂಶ ಬರುತ್ತೆ. ಅದು ಈ ಸಮೀಕ್ಷೆಯಿಂದ ಬರಬಹುದು, ಕೇಂದ್ರ ಸರ್ಕಾರ ಮಾಡೋ ಜಾತಿ ಜನಗಣತಿಯಿಂದ ಬರಬಹುದು. ಒಂದು ಸತ್ಯದ ಅಂಕಿಅಂಶ ಬಂದೇ ಬರುತ್ತೆ. Okay. ಅದನ್ನ ನಾವು ನೀವು ಇಬ್ರು ಯಾರು ಮಾಡಿದ್ರು ಬರುತ್ತೆ. ಒಪ್ಪಲೇಬೇಕು. ಅವಾಗ ನಾನು 2 ಕೋಟಿ ಇದ್ದೀನಿ ಅಂತ ನಾನು ಒಕ್ಕಲಿಗ 2 ಕೋಟಿ ನಾನು ಬಂಬಳಿ ಹೊಡ್ಕೊಂಡ್ರು ಕೂಡ ಸತ್ಯನೇ ಬೇರೆ ಇರುತ್ತೆ. Okay. ಯಾಕಂದ್ರೆ ನಿನ್ಗೆ ಅದರೊಳಗೆ ಆಧಾರು, ನಿಂದು ವೋಟರ್ ಐಡಿ, ನಿಂದು ರೇಷನ್ ಕಾರ್ಡು ಲಿಂಕ್ ಆಗುತ್ತೆ, ನಿಮ್ಗೆ ಜಿಯೋ ಟ್ಯಾಗಿಂಗ್ ಮಾಡ್ತಾರೆ, ಅಂಕಿಅಂಶ ದತ್ತಾಂಶ ತಗೊಂತಾರೆ. ನಿಮ್ಗೆ ಸಂಶಯ ಇದ್ರು, ಡೌಟ್ ಇದ್ರೆ, ಯಾರಿಗೆ ನಿಮ್ಗೆ ಸಮೀಕ್ಷೆ ಆಗಿರಲ್ಲ ಅಥವಾ ಯಾರ್ದು ಗಣತಿ ಆಗಿರಲ್ಲ, ಅವರು ನೀವು ಅಪೀಲ್ ಮಾಡ್ತೀರಿ. ನಂದು ಅಪೀಲೇ ಆಗಿ ನನ್ನ ಸಮೀಕ್ಷೆನೇ ಆಗಿಲ್ಲ, ನನ್ನ ಮನೆಗೆ ಬಂದೇ ಇಲ್ಲ, ನೀವು ಹೆಂಗ್ರಿ ನೀವು ಇದು ಮಾಡಿದ್ರಿ ಅಂತ. ಈ ಬಾರಿ ಆ ರೀತಿ ಆಗ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲಾ ಮನೆಗೂ ಜಿಯೋ ಟ್ಯಾಗಿಂಗ್ ಆಗಬೇಕು. ಎಲ್ಲರ ಕಾರ್ಡನ್ನ ಆಧಾರ್ ಕಾರ್ಡು ಮತ್ತೆ ರೇಷನ್ ಕಾರ್ಡ್ನ ಲಿಂಕ್ ಮಾಡಿ ಮೊಬೈಲಲ್ಲಿ ಲಿಂಕ್ ಮಾಡಬೇಕು. ಇದು ಅಂಕಿಅಂಶ ತಗೊಂಡಿರೋದ್ರಿಂದ ಇದರೊಳಗೆ ನಾನು ನೀವು ಯಾರು ಹೇಳ್ಬೋದು, ಒಕ್ಕಲಿಗರು ಕಡಿಮೆ ತೋರಿಸ್ಬಿಡ್ತಾರೆ, ಲಿಂಗಾಯತರು ಜಾಸ್ತಿ ತೋರಿಸ್ಬಿಡ್ತಾರೆ, ಮುಸಲ್ಮಾನರು ಜಾಸ್ತಿ ತೋರಿಸ್ಬಿಡ್ತಾರೆ ಅಂತ. ತೋರ್ಸಕ್ಕಾಗಲ್ಲ. ಇವಾಗ ಮಾಡೋ ವೈಜ್ಞಾನಿಕವಾಗಿ ಟ್ಯಾಗಿಂಗ್ ಮಾಡೋ ಮುಖಾಂತರ ಯಾರು ಎಷ್ಟು ಜನ ಅಷ್ಟೇ ಜನ ಅಂತ ತೋರ್ಸಕ್ಕಾಗ್ತದೆ. ಕಾಂತರಾಜ್ ಅವ್ರನ್ನ ಮಾತಾಡ್ಸಿದ್ದೀನಿ 2017-18 ಸಮಯ ಇರಬೇಕು, ಮಾತಾಡ್ಸಿದ್ದೀನಿ. ಈಗ ನೀವು ಹೆಂಗೆ ಹೇಳಿದ್ರಲ್ಲ, ಇಷ್ಟೇ ಚೆನ್ನಾಗಿ ಅವತ್ತು ಮಾತಾಡಿದ್ರು ಅವರು ಟ್ಯಾಗಿಂಗ್ ಮಾಡಲಿಲ್ಲ. ಅಲ್ಲಲ್ಲ, ನೀವ್ ಹೆಂಗ್ ಹೇಳ್ತಿದ್ದೀರಿ ನೋಡಿ, correct. ಇಷ್ಟೇ ಅಕ್ಯುರೇಟ್ ಆಗಿ ಮಾತಾಡಿದ್ರು. ಈಗ ಹಿಂಗಾಗತ್ತೆ, ಸಮಾನತೆ ಬೇಕು, ಜನ ಗೊತ್ತಾಗಬೇಕು, ಇದೆಲ್ಲ ಕತೆ ಅವರು ಹೇಳಿದ್ರು. ಕರೆಕ್ಟ್. ಜಯಪ್ರಕಾಶ್ ಹೆಗಡೆ ಅವ್ರು ಮಾತಾಡ್ಸಿದ್ರು, ಹಂಗೆ ನಟರಾಜ್ ಗೌಡ್ರು ಹೇಳಿದ್ರು, ಅದನ್ನೇ ಮಾತಾಡೋದು. ಜಯಪ್ರಕಾಶ್ ಹೆಗಡೆ ಅವರು ಸಮೀಕ್ಷೆನೇ ಮಾಡಿಲ್ಲ, ಅವ್ರು ಮಾಡಿದ್ದು ಒಂದು ದತ್ತಾಂಶದ ವರದಿನ ರೂಪು ಮಾಡಿದ ಅಷ್ಟೇ. ಆಯ್ತು, ಅಲ್ಲಿ ಏನಿತ್ತು ಅದು ಅದ್ರ accuracy ಬಗ್ಗೆ ಕಾಂತರಾಜ್ ಅವರು ನಿಖರತೆ. ಇಲ್ಲ, ಕಾಂತರಾಜ್ ಅವರು 90% ಜನಗಳಿಗೆ ಹೋಗಿದ್ದೀನಿ ಮಾತ್ರ ನಾನು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಬಿಸಾಕಿದ್ರಿ ವರದಿನ? ಕೇಳಿ, ಇವಾಗ ಇರ್ತಕ್ಕಂತಹ ವರದಿನಲ್ಲಿ ನಾವ್ ಹೇಳ್ತಿದೀವಿ 99.99% ಜನಗಳಿಗೆ ರೀಚ್ ಆಗಬೇಕು, ಇದು ಉದ್ದೇಶ. ಓಕೆ, ಯಾರು ರೀಚ್ ಆಗಕ್ಕೆ ಸಾಧ್ಯ ಆಗಲ್ಲ, ಹತ್ರ ಸಮಯ ಬಂದಾಗ ಅದಕ್ಕೆ ಒಂದು ಕಸ್ಟಮರ್ ಕೇರ್ ಸೆಂಟರ್ ಇರ್ತದೆ, ಸಹಾಯವಾಣಿ ಇರ್ತದೆ, ಎಲ್ಲ ಅಧಿಕಾರಿಗಳಿರ್ತಾರೆ, ನೋಡಲ್ ಆಫೀಸರ್ಗಳಿರ್ತಾರೆ. ಎಲ್ಲರನ್ನೂ ಸಂಪರ್ಕಿಸಿ ಯಾರು ಸಮೀಕ್ಷೆ ಆಗಿಲ್ಲ ಅನ್ನೋದಾದ್ರೆ ಅವರು ಅದಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಿ ಅವ್ರ ಸಮೀಕ್ಷೆಯಲ್ಲಿ ಭಾಗವಹಿಸಬಹುದು. ಇದು ಆಮೇಲೆ ನೋಡ್ರಿ, ಈ ದತ್ತಾಂಶ ಸಿಗೋದಿದೆ ಅಲ್ಲ, ಬಹಳ ಅಗತ್ಯ ಇದೆ ರಮಾಕಾಂತ್. 1931 ಆದ ಮೇಲೆ ಜಾತಿ ಜನಗಣತಿ ಆಗಿಲ್ಲ, ಸಮೀಕ್ಷೆಗಳೂ ಆಗಿಲ್ಲ. ಸಮೀಕ್ಷೆಗಳೂ ಆಗದೆ EWS ಕೊಡ್ತಾರೆ. ಈಗ ಸಮೀಕ್ಷೆ ಆಗಿ ಯಾರಿಗಾರು ಒಂದು ಯೋಜನೆ ಮಾಡಬೇಕು, ಒಂದು ಸಾಮಾಜಿಕ ಭದ್ರತಾ ಯೋಜನೆ ಮಾಡಬೇಕು, ಕಲ್ಯಾಣ ಯೋಜನೆ ಮಾಡಬೇಕು ಅಂದ್ರೆ ನಮ್ದು ನಿಮ್ದು ಅಪಸ್ವರ ಇರ್ಲಿಕ್ಕೆ ಕೊಡೋದು. ಉತ್ಕರ್ಷ್, EWSಗೆ ಏನು ಮಾನದಂಡನೇ ಇರಲಿಲ್ಲ. ಯಾರು ಈ ಬಡವರು, ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೊಟ್ಬಿಡಿ, ಅವ್ರಿಗೆ 10% ಕೊಟ್ಬಿಟ್ರಲ್ಲ. ಯಾವ ತರ್ಕ ಇತ್ತು, ಯಾವ ತಿದ್ದುಪಡಿ ಆಗಿತ್ತು, ಕೊಟ್ಬಿಟ್ರು ಅವರು. ಇಲ್ಲಿ ನಾವು ಯಾರೋ ಜನಗಳ ಲೆಕ್ಕ ಹಾಕೊಂಡು ಕೊಡ್ತೀವಿ ಅಂತ ಹೇಳಿದ್ರೆ ಇವ್ರಿಗೆ ಯಾಕೆ ಇಷ್ಟೊಂದು ಸಂಕಟ, ಧರ್ಮ ಸಂಕಟ ಇವರಿಗೆ? ಖಂಡಿತವಾಗ್ಲು ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ಕಾಂತರಾಜ್ ಆಯೋಗದ ವರದಿಯನ್ನ ಕೊಟ್ಟಾಗ ಆ ದತ್ತಾಂಶ ನೋಡಿ, ಸಿದ್ದರಾಮಯ್ಯನವರು ಯಾಕೆ ಬಹಳ ಚಾಣಾಕ್ಷ ರಾಜಕಾರಣಿ ಅಂತಂದ್ರೆ, ನೀವು ಹೇಳಿದ್ದೇನು, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ. ನೀವು ನಿಜವಾಗ್ಲೂ ಯಾವ ರಿಪೋರ್ಟ್ ಕೊಡಬೇಕಾಗಿತ್ತು ಜನಗಳ ಮುಂದೆ? ನೀವು ಹೇಳ್ದಂಗೆ ಯಾವ ಸಮುದಾಯಗಳು ಹಿಂದುಳಿದಿದೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ? ಸಮುದಾಯನೂ ಅಲ್ಲ, ನಾನು ಬಳಸಿದ ಬರಡು ಜನ. ಅದೇ ಜನ, ಯಾವ ಜನ ಅಲ್ಲ, ಎಷ್ಟು ಕೋಟಿ ಜನ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಅಷ್ಟೇ. ಅದನ್ನ ಬ್ರಾಹ್ಮಣರ, ಗೌಡ್ರ, ಲಿಂಗಾಯತರ, ಪರಿಶಿಷ್ಟ ಜಾತಿಯವರ ಅದ ಬರಲೇಬಾರ್ದು ಅಲ್ಲಿ. ಆದ್ರೆ ಸಿದ್ದರಾಮಯ್ಯನವರು ಮಾಡಿದ್ದೇನು ಅಂತಂದ್ರೆ, ಬಹಳ ಬುದ್ಧಿವಂತಿಕೆಯಿಂದ ಕುರುಬರು ಇಷ್ಟಿದ್ದಾರೆ, ಒಕ್ಕಲಿಗರು ಇಷ್ಟು, ಲಿಂಗಾಯತರು ಇಷ್ಟು ಅಂತ ಸಂಖ್ಯೆಗಳನ್ನ ತೋರಿಸಿದ್ರು. ಆದ್ರೆ ನಿಜವಾಗ್ಲೂ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೋಬೇಕು. ರಿಪೋರ್ಟ್ ಬಂದಿಲ್ಲ ಯಾರಿಗೂ. ಇವತ್ತಿಗೂ ಅವರಲ್ಲಿ ಯಾರು ಸಾಮಾಜಿಕವಾಗಿ ಹಿಂದುಳಿದ್ರು, ಯಾರು ಶೈಕ್ಷಣಿಕ ತೊಂದರೆ ಅನುಭವಿಸಿದ್ರು, ಅದು ಎಲ್ಲೂ ಬರಲಿಲ್ಲ ವರದಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ನಿಜವಾಗ್ಲೂ ಬರ್ಬೇಕಾಗಿದ್ದಂತದ್ದು ಈ ಸಾಮಾಜಿಕ ಶೈಕ್ಷಣಿಕ ರಿಪೋರ್ಟ್. ಆದ್ರೆ ನೀವು ಕೇವಲ ಜಾತಿ ನಂಬರ್ ಗಳನ್ನ ತೋರಿಸಿದ್ರಿ. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, 2002ರಲ್ಲಿ 207 ಕ್ಯಾಸ್ಟ್ ಜಾತಿಗಳಿತ್ತು ಸರ್. 2025ರಲ್ಲಿ 1561 ಜಾತಿಗಳು. ಸರಿ ಆಯ್ತು, ಇದ್ರ ಬೇಸಿಸ್ ಏನು, ಯಾಗ ಐಡೆಂಟಿಫೈ ಮಾಡಿದ್ರಿ, ಯಾವೆಲ್ಲ ಪ್ರೋಸೆಸ್ ಬಿಟ್ಬಿಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಕುಲಶಾಸ್ತ್ರೀಯ ಅಧ್ಯಯನ ಆಗುತ್ತೆ, ಪಾರ್ಲಿಮೆಂಟ್ ಹೋಗುತ್ತೆ, ಅದೆಲ್ಲ ಇಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಆದ್ರೆ ನಮ್ ಪ್ರಶ್ನೆ ಏನಂತಂದ್ರೆ, ಇವತ್ತು ಇವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಸರ್ಹತ್ರ ಇದೆ, ರಿಪೋರ್ಟ್ ಅಲ್ಲಿ ನಾಸ್ತಿಕ ಅಂತ ಹಾಕಿದ್ದಾರೆ. ಜಾತಿನೇ ಅಲ್ಲ ಕಾನ್ಸ್ಟಿಟ್ಯೂಷನಲಿ, ಹೇಗೆ ಐಡೆಂಟಿಫೈ ಮಾಡಿದ್ರಿ ಮತ್ತೆ ನೀವು? ಕೆಲವರು ಏನಾಗಿದೆ, ಲಕ್ಷಗಟ್ಟಲೆ ಜನ ಯಾವುದೇ ಜಾತಿಯೊಂದಿಗೆ ಗುರುತಿಸಿಕೊಳ್ಳಲು ನಿರಾಕರಿಸಿದ್ದಾರೆ. ನಾನು ಯಾವ ಜಾತಿ ಸೇರಲ್ಲಪ್ಪ ಅಂತಿದ್ದಾರೆ, ಮನುಷ್ಯ ಜಾತಿ ಅಂತಾರೆ. ಸಾಂವಿಧಾನಿಕವಾಗಿ ಅದು ಜಾತಿ ಅಂತ ಕನ್ಸಿಡರ್ ಆಗ್ಲಿಲ್ಲ. ಈಗ ಇನ್ನೊಂದೇನು ಅಂತಂದ್ರೆ, ಅಜ್ಞಾನಿ ಅಂತ ಒಂದು ಜಾತಿಯನ್ನು ಸೇರಿಸಿದ್ದಾರೆ. ನಂಬರ್ 12 56 ಅಜ್ಞಾನಿ ಅಂತ ಸೇರಿಸಿದ್ದಾರೆ. ಅದು ಯಾವ ಬೇಸಿಸ್ ಮೇಲೆ ಸೇರಿಸಿದ್ದಾರೆ? ಜಾತಿನ ಜ್ಞಾನ ಇಲ್ದಿರೋನು ಅಂತನ ಜಾತಿ ಸೇರಿಸಿದ್ದಾರೆ. ಜಾತಿ ಅಜ್ಞಾನಿ ಅಂತಾನೆ ಒಂದು ಜಾತಿ, ಹೌದು, ಅಜ್ಞಾನಿ ಅಂತ ಜ್ಞಾನ ಇಲ್ದಿರೋನು ಅಂತಲ್ಲ. ಅಲ್ಲ, ಅದು ಗೊತ್ತಿಲ್ಲ, ನೀವು ಕಾಂಗ್ರೆಸ್ ಅವ್ರನ್ನೇ ಕೇಳಬೇಕು. ಈಗ ಅದನ್ನೇ ಇಷ್ಟು ತಾಂತ್ರಿಕ ಸಮಸ್ಯೆಗಳಿದ್ದಾಗ, ಮತ್ತೆ ಇವತ್ತು ನೋಡಿ ಎಷ್ಟು ವ್ಯವಸ್ಥಿತವಾಗಿ ಇವರು ಹಿಂದುಳಿದ ವರ್ಗದ ಶೋಷಿತರ ಪರವಾಗಿ ಧ್ವನಿ ಆಗ್ತೀವಿ ಅಂತ ಅಂತೀರಲ್ರಿ. 46
ಕ್ರಿಶ್ಚಿಯನ್ ಜಾತಿಗಳಲ್ಲಿ 33 ಮಾತ್ರ ಕೈ ಬಿಟ್ರಿ ನೀವು. ಹಾಗಾದ್ರೆ ಇನ್ನು ಮಿಕ್ಕಿರ್ತಕ್ಕಂಥ 13 ಅಷ್ಟು ಜಾತಿಗಳು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಮಾದಿಗ ಇಂಥ ಹಿಂದುಳಿದ ಶೋಷಿತ ಸಮುದಾಯಕ್ಕೆ ಸೇರಿದಂತ ಜಾತಿಗಳನ್ನ ಮಾತ್ರ ಯಾಕೆ ಕ್ರೈಸ್ತರಿಗೆ ನೀವು ಟ್ಯಾಗ್ ಲೈನ್ ಕೊಟ್ರಿ? ಅಂದ್ರೆ ನಿಮ್ಮ ಉದ್ದೇಶ ಏನು? ಈಗ ಆಯೋಗಕ್ಕೆ ವರದಿ ಕೊಟ್ಟ ಮೇಲೆ ನಿಮಗೆ ತಪ್ಪು ಅರಿವಾಗಿದೆ, ಅದನ್ನ ವಾಪಸ್ ತಗೊಂಡ್ರಿ. ಸರ್ ಇವತ್ತು ನಾಳೆಲ್ಲ ಒಂದ್ ನಿಮಿಷ ಸರ್, ನಾವ್ ಹೇಳ್ತಾ ಇಲ್ಲ ಸರ್, ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಇವತ್ತು ಹೇಳಿದ್ದಾರೆ ಈ ಸಮೀಕ್ಷೆ ಏನಿದೆ ಬಹಳ ಅವೈಜ್ಞಾನಿಕವಾಗಿದೆ. ಮಾಹಿತಿ ಇವತ್ತೇನು ನಟರಾಜ್ ಗೌಡ್ರು ಬಹಳ ನಂಬರ್ ಇದೆ ಸರ್, ಟ್ಯಾಗ್ ಇದೆ, ಜಿಯೋ ಟ್ಯಾಗ್ ಇದೆ ಅಂತ ಹೇಳಿದ್ರು. ಇವತ್ತು ಅದೇ ಶಿಕ್ಷಕರು ಹೇಳ್ತಾರೆ ಇವತ್ತು ಸದಾಶಿವ ನಗರದಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನ ತಗೊಂಡೋಗಿ ಎಕ್ಸಾಂಪಲ್ ಹೇಳ್ತಿರೋಂಥದ್ದು JP ನಗರದಲ್ಲಿ ಹಾಕಿದೀರಾ, ಅಲ್ಲಿ ಯಾವ್ದೋ ಲೊಕೇಶನ್ ಕೊಟ್ರೆ ಹೇಗೆ ಅವ್ರು ಮಾಡ್ಲಿಕ್ಕೆ ಸಾಧ್ಯ? ಇವತ್ತು ಆಪ್ ಅಲ್ಲಿ ಯಾವ ಲೊಕೇಶನ್ ಅನ್ನ ತೋರಿಸ್ತಾರೆ ಈಗ ಯಾವ ಲೊಕೇಶನ್ ಆಪ್ ಅಲ್ಲಿ ತೋರಿಸ್ತಿದ್ಯಲ್ವಾ, ಮಜಾ ಏನೋ ಗೊತ್ತಾ? ಲೊಕೇಶನ್ ಹೋದ್ರೆ ಶಿಕ್ಷಕರಿಗೆ UHID ನಂಬರ್ ಸರಿಯಾಗಿ ಉತ್ಕರ್ಷ್, ಲಿಂಗಾಯತರು ವೀರಶೈವರು ಏನಾದ್ರು ಪ್ರತ್ಯೇಕ ಧರ್ಮ ಮಾಡ್ಕೊಂಡು ಪ್ರತ್ಯೇಕ ಕಾಲಂಗೆ ಹೋಗ್ಬಿಟ್ರೆ ಹಿಂದೂಗಳು ಕಳ್ಕೊಂಡ್ಬಿಡ್ತೀವಿ, ನಂಬರ್ ಕಡಿಮೆ ಆಗ್ಬಿಟ್ರೆ ರಾಜಕಾರಣ ಕಷ್ಟ ಆಗುತ್ತೆ ಅಂತ ನಿಮಗೆ ಭಯ ಇದೆಯಾ? ಚಿದಾನಂದ ಸರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಮೂಲತಃ ನಾವು ಹಿಂದೂಗಳೇ ಅಂತ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದಾದ್ರೆ ಬಸವಣ್ಣ ನಿಮ್ಗೆ ಆತಂಕ ಇಲ್ಲ? ನಿಮಗೆ ಈ ಸಮೀಕ್ಷೆಯಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿ ಬಿಜೆಪಿಗೆ ಪೆಟ್ಟು ಬೀಳುತ್ತೆ ಅನ್ನೋ ಆತಂಕ ನಿಮಗಿಲ್ಲ? ಕಮ್ಮಿ ಆಗುತ್ತೆ ಸರ್ ಹಿಂದೂಗಳ ಸಂಖ್ಯೆ, ಲಿಂಗಾಯತರ ಪ್ರತ್ಯೇಕ ಧರ್ಮಕ್ಕೆ ಹೋಗ್ಬಿಟ್ರೆ ಸಂಖ್ಯೆ ಜಾಸ್ತಿ ತೋರಿಸಬೇಕನ್ನೋದೇ ಕಾಂಗ್ರೆಸ್ ನ ಹುನ್ನಾರ ಇರ್ತಕ್ಕಂಥದ್ದು. ಅದನ್ನೇ ಪೊಲಿಟಿಕಲಿ ಅವ್ರಿಗೂ ಹೇಳ್ತಿರೋದನ್ನ ಎಲ್ಲರೂ ಕ್ರೈಸ್ತರಿಗೆ ಸೇರಿಸ್ಬಿಟ್ರೆ ಅಲ್ಪಸಂಖ್ಯಾತರ ಓಲೈಕೆ ಈಸಿ ಆಗುತ್ತೆ ಅಂತ ಇರಬಹುದು. ವೀರಶೈವ ಲಿಂಗಾಯತರು ಹಿಂದೂಗಳೇ ಸರ್. ಓಕೆ, ಇದನ್ನ ತೆಗೆದಾಕ್ಲಿ ಅವ್ರು ಹೇಳಿ ಅದನ್ನ ಉತ್ಕರ್ಷ್, ನೀವ್ ಹೇಳ್ಬೇಡಿ, ಅವ್ರು ಹೇಳಿ ಅದನ್ನ. ಅವ್ರು ಹೇಳಿ ಚಿದಾನಂದ ಸರ್ ಬಾಯಲ್ಲೇ ಬಂತಲ್ಲ, ಮೂಲ ಯಾರು ಅವರು, ಯಾವ ರೂಟ್ಸ್ ಇರ್ತಕ್ಕಂಥ ಬೇಡ ಅಂತಿದ್ದಾರೆ ನೋಡಿ. ಅಲ್ಲಿ ವೀರಶೈವ ಅಂತ ಬಂದಾಗ ಪಂಚಾಚಾರ್ಯರು ಅಂತಾರ, ಹೌದು ಪಂಚಾಚಾರ್ಯರು. ಆ ನಂತರ ಬಸವಣ್ಣ ಬಂದ್ರು. ಈ ಎಲ್ಲ ಗೊಡ್ಡು ಗಂಧಾಚಾರ ಅದು ಇದು ಇದೆಲ್ಲ ಬೇಡ ನಮಗೆ, ಇವ್ರ ಸಹವಾಸನ ನಮ್ಗೆ ಯಾರ್ದು ಬೇಡ ಅಂತ ಪ್ರತ್ಯೇಕ ಧರ್ಮ ಮಾಡ್ಕೋತೀನಿ ನಾನು. ಅವ್ರ ಧರ್ಮ ಅಂತ ಹೇಳ್ದೇ ಇರಬಹುದು, ಲಿಂಗಾಯತ ಕಣೆಯ ಕೈ ಲಿಂಗ ಇಟ್ಕೋ, ಅದಕ್ಕೆ ನೀನು ಪೂಜೆ ಮಾಡ್ಕೋ, ಕಾಯಕವೇ ಕೈಲಾಸ, ಹೆನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸ ಅಂದ್ರು ಸರ್. ಅಲ್ಲ, ಅದಕ್ಕಿಂತ ಸ್ಪಷ್ಟವಾಗಿ ಬಸವಣ್ಣವರೇ ಹೇಳ್ತಾರಲ್ಲ, ನಿಜವಾದ ಶರಣರ ಸೇವೆಯೇ ಶಿವ ಪೂಜೆಗೆ ಸಮಾನ ಅಂತ. ಹಾಗಾದ್ರೆ ಶಿವ ಯಾರಲ್ಲಿ ಇರ್ತಕ್ಕಂಥದ್ದು? ಯಾವ ಧರ್ಮದಿಂದ ಬಂದಿರ್ತಕ್ಕಂಥದ್ದು? ಹಿಂದೂ ಧರ್ಮದಿಂದಾನೆ. ಸೊ ಹಾಗಾಗಿ ನಮ್ಮ ಬಹಳ ಸ್ಪಷ್ಟತೆ ಏನು ಅಂತಂದ್ರೆ, ಜಾತಿ ಸಂಘಟನೆಗಳಿಗೆ ಅವ್ರದೇ ಆದಂತ ಒಂದು ಅಡ್ಮಿನಿಸ್ಟ್ರೇಷನ್ ಇರ್ತದೆ, ಅವ್ರದೇ ಆದಂತ ಸಂವಿಧಾನ ಇರುತ್ತೆ. ಅದ್ರ ಬಗ್ಗೆ ನಾವು ಹೆಚ್ಚು ಮಾಡ್ಲಿಕ್ಕೆ ಹೋಗಿಲ್ಲ. ಈಗ ಇಲ್ಲಿ ಏನಾಗುತ್ತೆ, ಯಾವುದೇ ಜಾತಿ ಯಾವುದೇ ಒಂದು ಕುಲ ಅಂತ ನಾವು ಬಂದಾಗಲೂ ಕೂಡ ಪೊಲಿಟಿಕಲಿ ಅಫಿಲಿಯೇಷನ್ ಇಲ್ಲದೆ ಇಲ್ಲ ಇವತ್ತಿಗೆ. ವಾಸ್ತವ ಒಪ್ಕೊಳ್ಳೋಣ, ಪ್ರಾಕ್ಟಿಕಲಿ ಮಾತಾಡ್ತಾ ಇದ್ದೀನಿ ನಾನು. ಸುಮ್ಮನೆ ನಾನು ಚರ್ಚೆಗೆ ಇಲ್ಲ ನಾವು ಯಾವುದಕ್ಕೂ ಸೇರೋಲ್ಲ, ಅದು ಬೇರೆ ವಿಚಾರ. ಯಾವುದೇ ಜಾತಿ ತಗೊಳ್ಳಿ, ಒಂದಲ್ಲ ಒಂದು ಜಾತಿ ಒಂದು ಪೊಲಿಟಿಕಲ್ ಅಫಿಲಿಯೇಷನ್ಗೆ ಇದೆ, ಅದನ್ನು ನಾವು ಇಲ್ಲ ಅಂತ ಅಲೆಗಳಿಗೆ ಸಾಧ್ಯನೇ ಇಲ್ಲ. ಈಗ ಇದರಲ್ಲೇ ಒಂದು 3-4 ಅವಲುಗಳಾಗ್ಬಿಟ್ಟು, ಎಷ್ಟೊಂದು ದೊಡ್ಡ ದೊಡ್ಡ ತಲೆಗಳಾಗ್ಬಿಟ್ಟು, ಒಂದೊಂದು ತಲೆ ಒಂದೊಂದು ಥರ ಅಡ್ವೈಸ್ ಕೊಡುವ ಮಟ್ಟಕ್ಕೆ ಹೋದಾಗ ಈ ಗೊಂದಲ ಏರ್ಪಡ್ತಾ ಇದೆಯಾ? ವೀರಶೈವ ಅಂತ ಬರೆಸ್ಬೇಡಿ, ಲಿಂಗಾಯತ ಅಂತ ಬರೆಸ್ಬೇಡಿ, ಸಪ್ರೇಟ್ ಧರ್ಮ ಅಂತ ಬರೆಸ್ಕೊಳ್ಳಿ, ಇಲ್ಲ ಒಟ್ಟಿಗೆ ವೀರಶೈವ ಲಿಂಗಾಯತ ಅಂತ ಬರೆಸಿ, ಇದು ನಡೀತಿದೆಯಾ ಅವತ್ತಿಗೆ ಅಂತ? ತಾವು ಹೇಳೋದ್ರಲ್ಲಿ ಸತ್ಯಾಂಶ ಇದೆ ಕೆಲಭಾಗ. ಯಾಕೆಂದರೆ ಎಲ್ಲರಿಗೂ ಇವತ್ತು ಪ್ರಜಾಪ್ರಭುತ್ವದಲ್ಲಿರ್ಬೋದು, ಉದ್ಯಮ ರಂಗದಲ್ಲಿರ್ಬೋದು, ಶೈಕ್ಷಣಿಕ ರಂಗದಲ್ಲಿರ್ಬೋದು, ತನ್ನದೇ ಆದ ಅಸ್ತಿತ್ವವನ್ನು ಪ್ರತಿಪಾದಿಸಬೇಕು ಅನ್ನೋ ಒಳ ಇಚ್ಛೆ ಇದ್ದೇ ಇದೆ. ಆ ಕಾರಣದಿಂದಲೇ ತನ್ನ ಗುಂಪು, ತನ್ನ ಪರಿವಾರ, ತನ್ನ ಪಕ್ಷ, ತನ್ನ ಭಾಷೆ, ತನ್ನ ಊರು ಅದು ಎದ್ದು ಕಾಣಬೇಕು, ಅದು ಪ್ರಬಲವಾಗಬೇಕು ಅಂತ ಆ ಆಸೆ ಹಿನ್ನೆಲೆಯಲ್ಲಿ ಅವ್ರ ನಿರ್ಣಯಗಳನ್ನ ಪ್ರಕಟಿಸ್ತಾರೆ. ಇದು ಗೊತ್ತಿರೋ ಅಂಶ. ಅಲ್ಲ, ಕಾಂಪಿಟೇಷನ್ ಇರಲಿ, ಪ್ರತಿಷ್ಠೆ ಆಗಬಾರ್ದು ಅಂತ. ಅದು ಪ್ರತಿಷ್ಠೆ, ಅದು ಅಂಟ್ಕೊಂಡೇ ಬರುತ್ತೆ ಸರ್. ಈಗೋ ಆಯ್ತಲ್ಲ, ಪೈಪೋಟಿ ಇರಲಿ, ಪ್ರತಿಷ್ಠೆ ಬೇಡ ಅಂತ ಹೇಳೋದು. ಕೆಲವೊಂದು ಸನ್ಯಾಸಿಗಳನ್ನು ಬಿಟ್ರೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಈಗೋ ಇದೆ. ಈಗೋ ಅಂದ್ರೆ ಒಣ ಪ್ರತಿಷ್ಠೆ ಅಂತ ಹೇಳೋದು, ದುರಹಂಕಾರ ಅದು ಇದ್ದೇ ಇದೆ. ಅದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಹೊರತು, ಅದನ್ನ ಒಂದ್ ಕಡೆ ಹೇಳೋಣ. ಈಗ ನಮಗಿಲ್ಲಿ ಆತಂಕ ಏನು ಅಂದರೆ, ನಮ್ಮನ್ನು ಕಳೆದ ಬಾರಿ ಕಾಂತರಾಜ್ ವರದಿಯ ಒಂದು ಏನು ಘೋಷಣೆ ಆಯ್ತಲ್ಲ, ಘೋಷಣೆ ಅಂದರೆ ಅಘೋಷಿತ ವರದಿಯ ಪ್ರಕಾರ 64 ಲಕ್ಷಕ್ಕೆ ನಮ್ಮನ್ನು ಸೀಮಿತಗೊಳಿಸಿದರು ಒಟ್ಟು. ಅದರ ಪ್ರಕಾರ ನಾವು ಯಾವ ಮೆಜಾರಿಟಿ 64 ಲಕ್ಷ ಅಂತ ಎಣಿಸಿದ್ರು ಅಂತ ಹೇಳಿ ಸೀಮಿತಗೊಳಿಸೋದೇ ಉದ್ದೇಶ ಇಟ್ಕೊಂಡೆ ಮಾಡಿದ್ರು ಅಂತ ಆಗ್ಬಿಡುತ್ತೆ. ನಿಮ್ಮನ್ನ 64 ಲಕ್ಷದ ಒಳಗಡೆ ನಿಲ್ಲಿಸಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿದ್ರು ಅಂತ ಆಗ್ಬಿಡುತ್ತೆ. 64 ಲಕ್ಷ ಅಂತ ಎಣಿಸಿದ್ರು ಅಂತ ಹೇಳಿ ಹಾಗೆ ತಲೆ ಎಣಿಸಿದ್ರು ನಮ್ಮನ್ನ. ಓಕೆ, ಹಾಗೆ ಮಾಡಿ ನಮ್ಮನ್ನ ಗುಂಪುಗಳಾಗಿ ವಿಂಗಡಣೆ ಮಾಡಿದ್ರು. ಈಗಲೂ ಕೂಡ ಅದೇ ಕೆಲಸ. 1561 ಜಾತಿಗಳಲ್ಲಿ ಇಡೀ ಸಮುದಾಯವನ್ನ ಇವರು ವಿಭಜನೆ ಮಾಡಿದ್ದಾರೆ. ಓಕೆ, ಅದ್ರ ಉದ್ದೇಶ ಕೆಲವರು ಏಕತೆ ಐಕ್ಯತೆ ಮೂಲಕ ತಮ್ಮದೇ ಆದ ಒಂದು ಇಚ್ಛೆಯಿಂದ ಅವರಲ್ಲಿ ಆ ಘೋಷಣೆಗಳಿರ್ತವೆ. ಅವ್ರ ಕ್ಷೇತ್ರಗಳಲ್ಲಿ, ಧಾರ್ಮಿಕ ವಲಯಗಳಲ್ಲಿ ಅವ್ರಿಗೊಂದು ಡಿಕ್ಟಮ್, ಫತ್ವಾ ಅದು ಬರ್ತದೆ ಹೊರಗೆ, ಹೀಗೆ ಬರ್ಸಿ ಅಂತ ಅವ್ರು ಹಾಗೆ ಬರೆಸ್ತಾರೆ. ನಮ್ಮಲ್ಲಿ
ಆ ಮಟ್ಟಿನ ಜಾಗೃತಿ ಇನ್ನಿತರ ಹಿಂದೂ ಸಮಾಜದಲ್ಲಿ ನಾನು ಹೇಳೋದು ಆ ಮಟ್ಟಿನ ಜಾಗೃತಿ ಇಲ್ಲ. ನನ್ನ ಮನೆ ಬಂದಾಗ ನಾನೇನೋ ಎಕ್ಸ್ ಅಂತ ಬರೆಸ್ತೀನಿ. ಆತ್ಮಸಾಕ್ಷಿಯ ಮತ ಆತ್ಮಸಾಕ್ಷಿ ಕಡೆಯಿಂದ ಆತ್ಮಸಾಕ್ಷಿ ಮತನೂ ಆಗುತ್ತೆ ಈಗ ನಮ್ಮಲ್ಲಿ. ಇವ್ರು ಉತ್ಕರ್ಷ್ ಅವ್ರ ಮನೆಗೆ ಬಂದಾಗ ಅವ್ರು ಎಕ್ಸ್ ಅಂತ ಬರೆಸ್ತಾರೆ, ನಟರಾಜ್ ಗೌಡ್ರು ವೈ ಅಂತ ಬರೆಸ್ತಾರೆ. ಹೀಗೆಲ್ಲ ಈ ಗಲಿಬಿಲಿಯಲ್ಲಿ ಕೆಲವು ಸಮುದಾಯಗಳು ಏನು ಅವರು ಬೇಕಾದಷ್ಟು ಈ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸರ್ವೆ, ಗಣತಿ ನೀವು ಒಪ್ಕೋತಿದ್ದೀರಾ? ಇದು ಇರಲಿ ಅಂತೀರಾ, ಬೇಡ ಅಂತೀರಾ? ನಿಮ್ಮ ವೀರಶೈವ ಮಹಾಸಭಾ ಈಗ ಸರ್ಕಾರ ನೇರವಾಗಿ ಆನ್ಸರ್ ಬೇಕು ನನಗೆ. ಹೇಳ್ತೀನಿ, ಎಸ್ಸಾ ನೋನ ನಿಮ್ಮ ಆನ್ಸರ್ ಇದಕ್ಕೆ? ನಾವು ಜಾತಿ ಗಣತಿಯನ್ನು ಒಪ್ಪಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಒಪ್ತೀವಿ. ಜಾತಿ ಬರ್ಸ್ಬೇಡಿ ಅಲ್ಲಿ ಹಂಗಾರೆ. ಅವ್ರು ಕೇಳ್ತಾರೆ, ಅದಕ್ಕೆ ಕಾನೂನು ಪ್ರಯೋಜನ ಮಾಡಿ ಏನ್ ಮಾಡೋದು? ಬರ್ಸ್ಬೇಡಿ ನೀವು ಹಾಗಾದ್ರೆ. ನಮ್ಮ ದುರದೃಷ್ಟ ಅದು. ನಿಮ್ದು ಈಗ ನೀವು ಚಿದಾನಂದ ಅವರು ನಿಮ್ಮ ಮನೆ ಮಕ್ಕಳದೆಲ್ಲ ಹೇಳ್ಕೊಳ್ಳಿ ನೀವು, ನಾವು ನಿಮ್ಗೆ ಶೈಕ್ಷಣಿಕ ಹೆಂಗಿದೀವಪ್ಪ, ನಮ್ಗೆ ಸೌಲಭ್ಯ ಮಾಡ್ಕೊಡಿ, ನೀವು ಬರ್ಕೊಂಡು ಹೋಗಿ ಅಂತ ಹೇಳಿ. ಸರಿ, ಅಲ್ಲಿ ಏನಾಗಿದೆ, ಇನ್ನೊಂದು ಸಮುದಾಯ ತನ್ನನ್ನ ತಾನು ಏರಿಸ್ಬೇಕು ಅಂತ ಹವಣಿಕೆಯಲ್ಲಿದ್ದಾಗ ನಮಗೂ ಕೂಡ ಭಯ, ಆತಂಕ ಉಂಟಾಗುತ್ತೆ. ಜಿದ್ದಿಗೆ ಬಿಡೋದು ಹಂಗಾದ್ರೆ ಇಬ್ರು. ಇಂಥ ವ್ಯವಸ್ಥೆ ಇವರು ನಿರ್ಮಾಣ ಮಾಡಿಟ್ಟಿದ್ದಾರೆ. ಬೇಕಾ ಬೇಡ ಸರ್ವೆ ಚೇನನ್ ಸರ್? ಎಸ್ಸಾನು ನನಗೆ ಸರಿಯಾಗಿ ಉತ್ತರ ಕೊಡಲ್ಲ ನೀವು. ಅಡ್ಡಗೋಡೆ ಮೇಲೆ ಬೇಡ ನನಗೆ ದೀಪ. ಈ ಸಮೀಕ್ಷೆ ಈ ರಾಜ್ಯದ ತುರ್ತು ಅವಶ್ಯಕತೆ ಅಲ್ವಾ? ಅವಶ್ಯಕತೆ. ನೇರ ಕ್ವಶನ್. ನಟರಾಜ್ ಗುಡ್ರದಲ್ಲ ಅವರು ಅದೇ ಹೇಳಿದ್ದು. ಫೈನ್ ನಾನು ಮಾತಾಡ್ತೀನಿ. ಸಂಕೇತ್ ಸರ್ ಅವರಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಬ್ರೇಕ್ ಆದಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಂಕೇತ್ ಸರ್, ನಮ್ಮದೊಂದು ಸ್ಟ್ರೈಟ್ ಕ್ವಶನ್ ಇದೆ ಸರ್. EWS ಅಂತ ಹೇಳಿ 10% ಕೇಂದ್ರ ಕೊಡುವುದಾದರೆ, ಯಾವುದೋ ಸಮೀಕ್ಷೆ ಮಾಡಿರಲಿಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಟ್ಯಾಗ್ನ ಅಡಿಯಲ್ಲಿ ಕೊಟ್ಟುಬಿಟ್ರು 10%. ಏನು ಸಮೀಕ್ಷೆ ಮಾಡಿದ್ರು? 8 ಲಕ್ಷ ರೂಪಾಯಿ ಆದಾಯ ಇರೋನ್ನ ಎಕನಾಮಿಕಲಿ ವೀಕ್ ಅಂತೇಳಿ ಕನ್ಸಿಡರ್ ಮಾಡುವಂಥ ಒಂದು ಕಾನೂನು ತೊಗೊಬಂದುಬಿಟ್ರು ಇವರು. 8 ಲಕ್ಷ ಅವ್ನಿಗೆ ಆದಾಯ ಇದ್ದರೆ, ಇಲ್ಲಿ 1,20,000. ಅನೇಕ ಕಡೆಗಳನ್ನು ಹಾಗೆ ಓದ್ತಿದ್ದೆ. ಕರ್ನಾಟಕದಲ್ಲಿ ಈ ವಸತಿ ಅಂತ ಒಂದು ಯೋಜನೆ ಕೊಡ್ತಾರಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಯಾರೇ ಪಾರ್ಟಿ ಬಂದಿದ್ರು 1,20,000 ಕೊಡ್ತೀನಿ ಮನೆ ಕಟ್ಕೊಂಡ್ಬಿಡು ಅಂದರೆ, ಇವತ್ತಿಗೆ ಪ್ರಾಕ್ಟಿಕಲಿ 1 ಚದರ ಮನೆ ಕಟ್ಟೋಕ್ಕೆ 1,80,000ದಿಂದ 3 ಲಕ್ಷದವರೆಗೂ ಚಾರ್ಜ್ ಮಾಡ್ತಾರೆ ಸರ್. ವಿತ್ ಅವಂದೇ ಎಲ್ಲ ಬಿಲ್ಡ್ ಮಾಡಲಿಕ್ಕೆ ಏನೇನು ಐಟಮ್ಗಳು ಬೇಕು ಅದು ಕೂಲಿ ಸೇರಿಸಿ ಅಷ್ಟಾಗುತ್ತೆ. ನಾವು 1,20,000 ಮನೆ ಕಟ್ಕೊಳ್ಳೋಕ್ಕಾಗಲ್ಲ ಅಂತ ವಾಪಸ್ ಕೊಡ್ತಿರೋರು ಇದ್ದಾರೆ. ಸೊ ಹೀಗಿದ್ದಾಗ 8 ಲಕ್ಷವನ್ನು ನೀವು ಹೆಂಗೆ ಕನ್ಸಿಡರ್ ಮಾಡಿದ್ರಿ, ಮಾರ್ಕ್ ಹೇಗೆ ಮಾಡಿದ್ರಿ ಅಂತ ಒಂದು. ಇದ್ರ ಜೊತೆಗೇ ನಾವೊಂದು ಸಮೀಕ್ಷೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಥರದೊಂದು ಯೋಜನೆ ಕೊಡಬೇಕು ಅಂತ ಬಂದಾಗ ನಮ್ಗೆ ಲೆಕ್ಕ ಸಿಗಬೇಕು ಅಂತ ಒಂದು ಹೇಳ್ತಾರೆ. ಇದು ಮಾಡ್ಲಿಕ್ಕೆ ಬರುತ್ತಾ? ಇದು ಕಾನೂನು ಪ್ರಕಾರ ಬರುತ್ತಾ ಅಂತ ನೋಡಿ. ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಸ್ಟೇಟ್ ಗವರ್ಮೆಂಟ್ ಪವರ್ ಬಗ್ಗೆ ಅಥವಾ ಜೂರಿಸ್ಡಿಕ್ಷನ್ ಬಗ್ಗೆ, ಸೆಂಟ್ರಲ್ ಗವರ್ಮೆಂಟ್ ಪವರ್ ಮತ್ತು ಜೂರಿಸ್ಡಿಕ್ಷನ್ ಬಗ್ಗೆ. ಈ ಕಾಸ್ಟ್ ಸರ್ವೆ ಅಂತ ನಾವೇನ್ ಹೇಳ್ತಾ ಇದ್ದೀವಿ, ಅದಕ್ಕೆ ಕಾನೂನಾತ್ಮಕವಾಗಿ ಏನು, ಅದಕ್ಕೆ ದೇರ್ ಇಸ್ ನೋ ಸ್ಟ್ಯಾಚ್ಯುಟರಿ ರಿಕಗ್ನಿಷನ್. ಇದು ಒಂದು, ಇಟ್ ಇಸ್ ಓನ್ಲಿ ಅನ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್. ಇದು ಒಂದನೇದು. ಕಾಸ್ಟ್ ಸರ್ವೆ ಸ್ಟೇಟ್ ಗವರ್ಮೆಂಟ್ ಮಾಡ್ತಾರೆ. ಅದ್ರ ಮೂಲ ಉದ್ದೇಶ ಏನಾಗಿರ್ತದೆ ಅಂದ್ರೆ, ಸೋಶಿಯೋ ಎಕನಾಮಿಕ್ ಅಂಡ್ ಕಾಸ್ಟ್ ರಿಲೇಟೆಡ್ ಡಾಟಾ ಅದನ್ನು ಕಲೆಕ್ಟ್ ಮಾಡೋದು ಮಾತ್ರ ಇರ್ತದೆ. ಅಂದ್ರೆ ಸ್ಯಾಂಪಲ್ಸ್ ಅಥವಾ ಸಮಟೈಮ್ಸ್ ದಿ ಎಂಟೈರ್ ಪಾಪ್ಯುಲೇಷನ್ ಆಫ್ ದಟ್ ಸ್ಟೇಟ್ ಮಾತ್ರ ಫೋಕಸ್ ಮಾಡ್ತಾರೆ. ಇದು ಓನ್ಲಿ ಅನ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರು, ಬಟ್ ನೋ ಸ್ಟ್ಯಾಚ್ಯುಟರಿ ಬ್ಯಾಕಪ್. ಎರಡನೇದ್ದು. ಮೂರನೇದ್ದು, ಇಟ್ ಇಸ್ ಓನ್ಲಿ ಫಾರ್ ದ ಸ್ಟೇಟ್ ಲೆವೆಲ್ ಪಾಲಿಸಿ ಮೇಕಿಂಗ್ ಅಸಿಸ್ಟ್ ಮಾಡ್ತವೆ. ಯಾರು ಸೋಷಿಯಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗಳಿದಾವೆ ಅಥವಾ ಎಕನಾಮಿಕಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಿದಾವೆ ಸ್ಟೇಟ್ ನಲ್ಲಿ, ಅವ್ರಿಗೆ ಅನುಕೂಲ ಮಾಡೋದಕ್ಕೆ, ಪಾಲಿಸಿ ಫ್ರೇಮ್ ಮಾಡೋದಕ್ಕೆ, ಸೋಷಿಯಲ್ ಜಸ್ಟಿಸ್, ರಿಸರ್ವೇಶನ್ ಆಗಲಿ ಅಥವಾ ವೆಲ್ಫೇರ್ ಟಾರ್ಗೆಟೆಡ್ ಸ್ಪೆಸಿಫಿಕ್ ಕಾಸ್ಟ್ ಗ್ರೂಪ್ ಏನಿರ್ತದೆ ಅವ್ರಿಗೆ ಅಭಿವೃದ್ಧಿ ತಲುಪಿಸೋ ರೀತಿಯಲ್ಲಿ ಅದನ್ನ ಮಾಡುವಂತ ಒಂದು ಪ್ರಕ್ರಿಯೆಗೆ ಅನುಕೂಲ ಆಗ್ತದೆ. And the data collected by the caste survey is not standardized across the states and is primarily used at that state level only. ರಾಜ್ಯ ಮಟ್ಟಕ್ಕೆ ಮಾತ್ರ ಅದು ಸೀಮಿತವಾಗಿರ್ತದೆ, ರಾಷ್ಟ್ರ ಮಟ್ಟಕ್ಕೆ ಇರಲ್ಲ. ಬಟ್ ಜನರಲ್ ಸೆನ್ಸಸ್ ಅಂತ ಏನ್ ಬರ್ತದೆ, ದಟ್ ಈಸ್ ಬ್ಯಾಕ್ಡ್ ಬೈ ದಿ ಸ್ಟ್ಯಾಚ್ಯುಟರಿ ರಿಕಗ್ನಿಷನ್. ಒಂದು ಸೆನ್ಸಸ್ ಆಕ್ಟ್ ಆಫ್ 1948 ಅಂತ ಒಂದು ಆಕ್ಟ್ ಇದೆ, ಅದರ ಆಧಾರದಲ್ಲಿ ಬರ್ತದೆ. ನಂತರ ಸಂವಿಧಾನ ಬಂತು, ಸಂವಿಧಾನದಲ್ಲಿ ಅದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದಾವೆ. ಆರ್ಟಿಕಲ್ 246 ಆಗಿರಬಹುದು, 7th ಶೆಡ್ಯೂಲ್ ಎಂಟ್ರಿ 69 ಆಗಿರಬಹುದು, ಅಥವಾ ಆರ್ಟಿಕಲ್ 340 ಆಗಿರಬಹುದು, ಸೆನ್ಸಸ್ ಆಕ್ಟ್ ಆಫ್ 1948 ಆಗಿರಬಹುದು, ಸೆನ್ಸಸ್ ರೂಲ್ಸ್ ಆಫ್ 1990 ಆಗಿರಬಹುದು. ಇದ್ರ ಕೆಳಗಡೆ ಅದೆಲ್ಲ ಆಗತ್ತೆ. 2021 ಆಗ್ಬೇಕಾಗಿರೋ ಸರ್ವೆ ಸೆನ್ಸಸ್ ಆಗ್ಲಿಲ್ಲ ಬಿಕಾಸ್ ಆಫ್ ದಿ ಕೋವಿಡ್. ಇದು ಒಂದು. ಬಟ್ ಕಾಸ್ಟ್ ಜನರಲ್ ಸೆನ್ಸಸ್ಗೆ ಯಾವ ರೀತಿ ಪ್ರಾಮುಖ್ಯತೆ ಇದೆ ಅಂತಂದ್ರೆ, ಒಂದನೇದ್ದು, ಇಟ್ ಇಸ್ ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟೆಡ್. ಅದು ಸಂವಿಧಾನಬದ್ಧವಾದ ಒಂದು ಕರ್ತವ್ಯ ಇದೆ. ಅದರಲ್ಲಿ ಮಾಡಲೇಬೇಕಾಗಿರೋದು ಅದು ಕರ್ತವ್ಯ ಕೇಂದ್ರ ಸರ್ಕಾರದ್ದು. ನೇಷನ್ ವೈಡ್ ಎಕ್ಸರ್ಸೈಸ್ ಇದು, ಬರೀ ರಾಜ್ಯ ಮಟ್ಟಕ್ಕಲ್ಲ, ಇಡೀ ದೇಶದ ತುಂಬಾ ಆಗ್ಬೇಕಾಗಿರುವಂತ ಎಕ್ಸರ್ಸೈಸ್ ಕಂಡಕ್ಟೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್
ಸೆನ್ಸಸ್ ಆಫೀಸ್ ಅಂಡರ್ ದ ಸೆನ್ಸಸ್ ಆಕ್ಟ್, ಆ ಆಕ್ಟ್ ಕೆಳಗಡೆ ಸೆನ್ಸಸ್ ಆಫೀಸ್ ಅಂತ ಇದೆ, ಅವರೇ ಮಾಡಬೇಕಾಗತ್ತೆ. ಇದು ನೋಡಿ, ಇಟ್ ಕಲೆಕ್ಟ್ಸ್ ದ ಕಾಂಪ್ರಿಹೆನ್ಸಿವ್ ಡೆಮೋಗ್ರಾಫಿಕ್ ಡಾಟಾ ಇನ್ಕ್ಲೂಡಿಂಗ್ ಪಾಪ್ಯುಲೇಷನ್ ಸೈಜ್, ಏಜ್, ಲಿಟರಸಿ, ಹೌಸಿಂಗ್ and socio-economic factors from every individual in the country. Andre, the scope and jurisdiction of the census office under the Census Act is much more wider. Idrikinta rajya mattadakkinta jaasti iruttade. It also includes scheduled castes and scheduled tribes data. It does not traditionally collect the detailed caste information from all the caste groups. Andre detail agi pratiyondu aalavagi idu collect madalla. ಬಟ್ ಆಯಾ ರಾಜ್ಯ ಮಟ್ಟದ ಡಾಟಾಗಳು ಏನಿರ್ತವೆ ಅದನ್ನ ರೆಫರೆನ್ಸ್ ಇಟ್ಕೊಂಡು ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಆದ್ರೆ ರಾಜ್ಯ ಮಟ್ಟದ ಡಾಟಾ ಕಲೆಕ್ಟ್ ಮಾಡಿರೋದನ್ನೇ ಅದು ನಂಬಿ ಮುಂದುವರಿಯೋದಿಲ್ಲ. ಇಟ್ ಇಸ್ ಓನ್ಲಿ ಎ ರೆಫರೆನ್ಸ್ ಪಾಯಿಂಟ್ ಅಂತ ಒಂದು. ಓಕೆ, ಇದು ಏನಂದ್ರೆ ಈ ಸೆನ್ಸಸ್ ಆಕ್ಟ್ ಕೆಳಗಡೆ ಇರೋ ಎಕ್ಸರ್ಸೈಸ್ ಏನಿದೆ ನಾನು ಹೇಳ್ತಾ ಇರೋ ಸೆನ್ಸಸ್, ಜನರಲ್ ಸೆನ್ಸಸ್, ಇಟ್ ಪ್ರೊವೈಡ್ಸ್ ಯೂನಿಫಾರ್ಮ್ ನೇಷನ್ ವೈಡ್ ಡಾಟಾ ಅಂಡ್ ದಟ್ ಡಾಟಾ ಇಸ್ ಯೂಸ್ಡ್ ಫಾರ್ ದಿ ಪಾಲಿಸಿ ಫಾರ್ಮ್ಯುಲೇಷನ್, ರಿಸೋರ್ಸ್ ಅಲೋಕೇಶನ್, ಪ್ಲಾನಿಂಗ್ ಅಟ್ ಬೋತ್ ಸ್ಟೇಟ್ ಅಂಡ್ ದಿ ಸೆಂಟ್ರಲ್ ಲೆವೆಲ್ಸ್. ಇದು ಒಂದು. ಇವೆಲ್ಲ ಆದಾಗ ಮಾತ್ರ ಅದಕ್ಕೆ ಒಂದು ವ್ಯಾಲ್ಯೂ ಇರ್ತದೆ, ರಿಕಗ್ನಿಷನ್ ಇರ್ತದೆ. ದೇರ್ ಇಸ್ ಸಮ್ ವೇಟೇಜ್ ಟು ದಟ್ ಡಾಟಾ ಕಲೆಕ್ಟೆಡ್. ಈಗ EWS ಬರೋಣ. ತಾವು ಹೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. EWS ಬರ್ಬೇಕಂದ್ರೆ ಈ ರೀತಿ ಒಂದು ಡಾಟಾ ಇರಬೇಕಾಗುತ್ತೆ. ಓಕೆ, there must be some data which should support the economic weaker section reservation. ಓಕೆ. So what is that data available? When was that data collected? Whether that data was debated and discussed? Whether that data compelled the central government to frame such policies? ಅನ್ನೋದ್ರ ಬಗ್ಗೆ ನೀವು ಪಾರ್ಲಿಮೆಂಟರಿ ಡಿಬೇಟ್ ತೆಗೆದುಕೊಂಡು ಹೋದ್ರೆ there is no much debate available, unfortunately, in our parliamentary system in the recent introduction of EWS. ಅಂದ್ರೆ ಇದರ ಬಗ್ಗೆ ಆಗ್ಬೇಕು, ನಾನು ಅದರ ವಿರೋಧಿ ಅಂತಲ್ಲ ಅಥವಾ ಅದರ ಪರ ಅಂತಲ್ಲ, ಯಾವುದೇ ಒಂದು ನಿರ್ಧಾರ ತೆಗೆದುಕೋಬೇಕಾಗತ್ತೆ, ಎಸ್ಪೆಷಲಿ ಪರ್ಟೈನಿಂಗ್ ಟು ರಿಸರ್ವೇಶನ್, ಬಹಳ ಡೀಪ್ ಅದಕ್ಕೆ ಎಫೆಕ್ಟ್ ಇರ್ತವೆ ಅಥವಾ ಡೀಪ್ ರೂಟೆಡ್ ಅದರಲ್ಲಿ ಕಾಸಸ್ ಇರ್ತವೆ. ಎಲ್ಲವನ್ನು ಡಿಟೇಲ್ ಆಗಿ ಅನಾಲಿಸಿಸ್ ಆಗ್ಬೇಕು, ಅದರ ಬಗ್ಗೆ ಡಾಟಾ ಬೇಕು, ಡಾಟಾ ಬಗ್ಗೆ ಡಿಸ್ಕಷನ್ ಬೇಕು, ಡಿಸ್ಕಷನ್ ಬಗ್ಗೆ ನೇಷನ್ ವೈಡ್ ಡಿಬೇಟ್ ಬೇಕು. ಹಾಗಿದ್ದಾಗ ಇವೆಲ್ಲ ಇದ್ದಾಗ ನನಗನ್ಸಿದ ಮಟ್ಟಿಗೆ ದಿ EWS ರಿಸರ್ವೇಶನ್ ಈಸ್ ನಾಟ್ ಸಪೋರ್ಟೆಡ್ ಬೈ ಸಚ್ ಎಕ್ಸರ್ಸೈಸ್ ವಿಚ್ ಇಸ್ ನಾಟ್ ಸಪೋರ್ಟಿಂಗ್ ಸಚ್ ಎಕ್ಸರ್ಸೈಸ್ ಇನ್ ದ ಡಿಸಿಷನ್ ಮೇಕಿಂಗ್ ಆರ್ ದ ಪಾಲಿಸಿ ಮೇಕಿಂಗ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಅಂತ ನನ್ನ ಅಭಿಪ್ರಾಯ. ಫೈನ್. ನಾನು ನಟರಾಜ್ ಗೌಡ್ರಿಗೆ ಒಂದು ಪ್ರಶ್ನೆ ಇದೆ. EWS ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು, ಕರೆಕ್ಟ್. ಎಷ್ಟು ಡಿಬೇಟ್ ಆಗಬೇಕಾಗಿತ್ತು ಅಷ್ಟು ಡಿಬೇಟ್ ಅಲ್ಲಿ ನಡೆದಿಲ್ಲ. ಅದರದ್ದು ಒಂದು ರಿಸರ್ವೇಷನ್ ಕೊಡಬೇಕಾದಾಗ ಡಾಟಾ ಸಪೋರ್ಟ್ ಮಾಡುವಂತೆ ನಮಗೆ ಕಾಣಿಸ್ತಾ ಇಲ್ಲ, ಅಥವಾ ಡಾಟಾ ಸರಿಯಾಗಿ ಕಲೆಕ್ಟ್ ಮಾಡಿಲ್ಲ ಅಂತ ಒಂದು. ಜಾತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಬಾರಿ ಸದನ ನಡೀತು, ಚರ್ಚೆಗಳಾದವು. ಸದನದಲ್ಲಿ ಈ ಬಾರಿ ಏನು ಚರ್ಚೆ ಮಾಡಿದ್ರಿ? ಧರ್ಮಸ್ಥಳ. ಇದಕ್ಕೆ ಮುಂಚೆ ಒಂದು 2 ತಿಂಗಳಾದ್ಮೇಲೋ 1 ತಿಂಗಳಾದ್ಮೇಲೋ ಈ ಥರದೊಂದು ಸರ್ವೆ ಮಾಡೋರು ಇದ್ದಾಗ ಸದನದಿಂದ ಯಾಕೆ ಇಡಲಿಲ್ಲ ಇದನ್ನು? ಇದೊಂದು ಭಾಗ. ಎರಡನೆಯ ಭಾಗ, ಇದು ಪೊಲಿಟಿಕಲಿ ಕೇಳ್ತಾ ಇದ್ದೀನಿ. ಈಗ ಎಕ್ಸ್ ಅನ್ನೋ ಒಂದು ಕಮ್ಯುನಿಟಿ ರಾಜ್ಯದಲ್ಲಿ ನಾನೇ ತುಂಬ ಸ್ಟ್ರಾಂಗ್ ಇದ್ದೀನಿ, ವೈ ಅನ್ನೋ ಕಮ್ಯುನಿಟಿ ನಾನು 2ನೇ ಸ್ಥಾನದಲ್ಲಿದ್ದೀನಿ, ಇನ್ಯಾವುದೋ ಝಡ್ ಕಮ್ಯುನಿಟಿ ನಾನು 3ನೇ ಸ್ಥಾನದಲ್ಲಿದ್ದೀನಿ ಅಂತ ಬಂದಾಗ ಪ್ರತಿ ಬಾರಿ ಪೊಲಿಟಿಕಲ್ ಪ್ರೆಷರ್ ಹೇಗಿರುತ್ತೆ ಅಂದರೆ, ನಾನು ಇಷ್ಟು ಜಾಸ್ತಿ ಇದ್ದೀನಿ, ನನ್ನ ಕಡೆಗೆ 60 ಟಿಕೆಟ್ ಕೊಟ್ಬಿಡಿ, ನಾನು ಇಷ್ಟು ಜಾಸ್ತಿ ಇದ್ದೀನಿ, ನನಗೆ 5 ಜನ ಮಿನಿಸ್ಟರ್ ಮಾಡಿಬಿಡಿ ನನ್ನನ್ನು, ನಾನು ಇಷ್ಟು ಜಾಸ್ತಿ ಇದ್ದೀನಿ, ಈ ಕಡೆ ಟಿಕೆಟ್ ನನಗೆ ಕೊಡಬೇಕು, ಅಘೋಷಿತ. ಈಗ ನಾವೇನು ಚುನಾವಣೆ ಸಂದರ್ಭದಲ್ಲಿ ನಾವು ಬರಿತೀವಿ ನೋಡ್ರೆ, ಒಂದು ಡೇಟಾ ನಮ್ಮ ಬಳಿನೂ ಇರುತ್ತೆ. ಈ ಬಾರಿ ಮಂಡ್ಯ ಒಕ್ಕಲಿಗ ಮತದಾರರು, ಕುರುಬ ಮತದಾರರು, ಲಿಂಗಾಯತ ಮತದಾರರು, ಈ ಥರದೊಂದು ಬರ್ಕೊಂಡು ಬರ್ತೀವಿ ನಾವು. ಇದರ ಆಧಾರದ ಕಾಲ್ದಿನ ಡಿಮ್ಯಾಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಪ್ರಬಲ ಅಥವಾ ಮೇಲು ಜಾತಿಗಳು ಅಂತ ಏನಿದೆಯೋ ಅವುಗಳಿಗೆ ಟಕ್ಕರ್ ಕೊಡೋಕ್ಕೆ ಮಾಡ್ತಿರ್ತಕ್ಕಂಥ ಒಂದು ಪ್ಲಾನ್ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ನೋ, ರಾಂಗ್. ಅದು ರಾಂಗ್. ಏನಾಗುತ್ತೆ ಗೊತ್ತಾ ನೋಡ್ರಿ, ಎಲ್ಲ ಮೇಲ್ಜಾತಿಗರು ಇಲ್ಲಿವರೆಗೂ ಯಾವ ಯಜಮಾನಿಕೆ ಮಾಡ್ಕೊಂಡು ಬಂದರು. ಈಗ ನಾನೇ ಹೇಳ್ದಂಗೆ ನಾವು ಒಕ್ಕಲಿಗರು 1 ಕೋಟಿ ಇದ್ದೀವಿ ಅಂತ ಅನ್ಕೊಂತೀವಿ, ಆದರೆ ಅಕ್ಯುರೇಟ್ ಡೇಟಾ ನಮಗೂ ಬೇಕು. ನಮ್ದು ವಾಸ್ತವ ಸ್ಥಿತಿ ನಮಗೂ ಬೇಕು. ನಾವೇನು ಸುಳ್ಳೆ ಅಸಂಪ್ಷನ್ ಅಲ್ಲಿ ಊಹಾಪೋಹದಲ್ಲಿ ಇರೋಕ್ಕೆ ಸಾಧ್ಯ. 5 ಸೀಟ್ ಕಡಿಮೆ ಆದರೂ ಪರವಾಗಿಲ್ಲ, ಸಾಮಾಜಿಕ ನ್ಯಾಯವಾಗಿ ಸಿಗ್ತದೆ ಅಂತ ನಮ್ಗೆ ಖುಷಿ ಆಗ್ತದೆ. ನಾವು ಹಿಂದುಳಿದ ವರ್ಗದವರು ಮಿನಿಸ್ಟ್ರಿಗೆ ಹೋದ್ರೂ ಪರವಾಗಿಲ್ಲ, ಖಂಡಿತವಾಗಿ. ದಲಿತರದ್ದು, ಹಿಂದುಳಿದವರದವರು ಅವರ ಹಕ್ಕುಗಳನ್ನ ಬ್ರದರ್ ಒಂದ್ ನಿಮಿಷ ಸಾಮಾಜಿಕ ನ್ಯಾಯ ಅಂದ್ರೆ ಗೊತ್ತಾ? ನನ್ನ ಪಾಲ್ ಮಾತ್ರ ನಾನು ತಗೋಬೇಕು, ಬೇರೆಯವ್ರ ಪಾಲ್ ನಾನು ತಗೊಳ್ಳೋದು ಸಾಮಾಜಿಕ ನ್ಯಾಯ ಆಗೋದಿಲ್ಲ. ಓಕೆ, ಅದಕ್ಕೆ ಒಂದು ಅಂಕಿಅಂಶ ಬೇಕು. ನಾನು ಈಗ ಜಾಸ್ತಿನೂ ಆಗ್ಬೋದು,
ಈಗ ನಾನು ಹೇಳ್ತೀನಲ್ಲ, ನಮ್ಗೆ ಜಾಸ್ತಿನೂ ಆಗ್ಬೋದು, ಇನ್ನೂ ಒಂದು 3 ಸೀಟ್ ಹೆಚ್ಚಿಗೆ ಆಗ್ಬೋದು, 3 ಮಂತ್ರಿ ಹೆಚ್ಚಿಗೆ ಆಗ್ಬೋದು, ಅಥವಾ ನಮ್ಮ ಹಳ್ಳಿಯ ಹುಡುಗರಿಗೆ ಹೊಸ ಯೋಜನೆ ಬಂದು ಅವ್ರಿಗೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇನ್ನೂ ರಿಸರ್ವೇಶನ್ ಸಿಗಬಹುದು, ಅಥವಾ ಖಾಸಗಿ ಜಾಬ್ ಸಿಗಬಹುದು, ಅವ್ರಿಗೆ ಮನೆ ಸಿಗಬಹುದು. ಬಟ್ ವಿಧಾನಸೌಧದ ಸೀಟ್ಗಳಿಗೆ ಮಾತ್ರ ಸೀಮಿತ ಮಾಡಬಾರ್ದು ನಾವು ಇದನ್ನ. ಇದು ಜನಾಂಗವಾಗಿ ಸಿಗಬೇಕು. ನೋಡಿ, ರಾಜಕೀಯ ಪಕ್ಷಗಳ ಯೋಚನೆಗಳಾಗಿರ್ಬೋದು. ಓಕೆ. ಆದ್ರೆ ಸಾಮಾಜಿಕವಾಗಿ ಈ ಸಮೀಕ್ಷೆ ಆಗೋದೇ, ಆಗ್ತಾ ಇರೋದೇ ಉದ್ದೇಶನೇ ಅಂದ್ರೆ ಸಮಾಜ ನಿರ್ಮಾಣ ಆಗಬೇಕು, ಆರ್ಥಿಕವಾಗಿ ಎಲ್ಲರೂ ಈಕ್ವಲ್ ಆಗಬೇಕು, ಶೈಕ್ಷಣಿಕವಾಗಿ ಈಕ್ವಲ್ ಆಗಬೇಕು. ನೋಡ್ರಿ, ಉದ್ದೇಶಪೂರ್ವಕವಾಗಿ ಸಮುದಾಯಗಳನ್ನ ಏರುಪೇರು ಮಾಡಿ ತೋರಿಸಿದರೆ, ಅವಲ್ಲಿರ್ತಕ್ಕಂಥ ಜಾತಿಗಳು ಡಿವೈಡ್ ಮಾಡಿಬಿಟ್ರೆ, ಬೇರೆ ಬೇರೆ ಕಾಲಂ ಮಾಡಿಬಿಟ್ಟಾಗ ಉಪಜಾತಿ ಕಸುಬು ಆಧಾರಿತವಾಗಿ ಸಪರೇಟ್ ಮಾಡಿಬಿಟ್ಟು ಆ ಜನಾಂಗವನ್ನೇ ಕಡಿಮೆ ತೋರಿಸಿದ್ರೆ, ಒಂದು ವಾಸ್ತವ ಹೇಳ್ತೀನಿ ನೋಡಿ. ಒಕ್ಕಲಿಗ ಜನಾಂಗದಲ್ಲಿ 60 ಉಪಪಂಗಡಗಳಿದ್ದಾವೆ. 60 ಉಪಪಂಗಡಗಳು, 60 ಉಪಪಂಗಡಗಳು ಸೇರಿಸ್ಕೊಳ್ಳಿಕ್ಕೂ ಅವಕಾಶ ಇದೆ. ಒಕ್ಕಲಿಗ ಹಿಂದೆ ಬರೆಸಿ ಸ್ವಾಮೀಜಿಗಳಾದಿಯಾಗಿ, ಡಿ ಕೆ ಶಿವಕುಮಾರ್ ಅವರಾದಿಯಾಗಿ ಎಲ್ಲ ಸೇರಿದ ಆತಂಕ ಯಾಕಿತ್ತು ನಿಮಗೆ? ಇಲ್ಲ ಕೇಳ್ತೀವಿ. ಯಾಕಂದ್ರೆ ಒಕ್ಕಲಿಗ ಅಂತಾನೆ ಬರ್ಸಿ ಅಂತ ಒಂದೈತೆ, ಅದರೊಳಗೂ ಕೆಲವು ಉಪಪಂಗಡಗಳು. ಈಗ ಉದಾಹರಣೆ ಕುಂಚಿಟಿಗರು, ಕೆಲವು ಕುಂಚಿಟಿಗರು ಒಕ್ಕಲಿಗ ಅಂತ ಬರ್ಸಿ ಅಂತ ಹೇಳಿದ್ದಾರೆ, ಕೆಲವರು ಇಲ್ಲ ನಾವು ಕುಂಚಿಟಿಗ ಜಾತಿ ಅಂತ ಸಪರೇಟ್ ಆಗಿ ಬರ್ಸಿ ಅಂತ ಹೇಳಿದ್ದಾರೆ. ಹಳ್ಳಿಕಾರ ಒಕ್ಕಲಿಗರು ನಾವು ಹಳ್ಳಿಕಾರ ಅಂತ ಜಾತಿನೇ ಬರ್ಸ್ತೀವಿ, ಒಕ್ಕಲಿಗರು ಅಂತ ಬರ್ಸಲ್ಲ ಅಂತ ಹೇಳಿದ್ದಾರೆ. ಇದು ವಾಸ್ತವ. ಓಕೆ. ನಮ್ಮಲ್ಲಿರ್ತಕ್ಕಂಥ ಉಪಪಂಗಡಗಳೆಲ್ಲ ಬೇರೆ ಬೇರೆ ಇದ್ದಾವೆ. ಆ 60 ಉಪಪಂಗಡಗಳು ಬರಿಬೇಕು. ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ, ಈಗ ಒಕ್ಕಲಿಗರಿಂದ ಯಾರು ಅನ್ಯ ಧರ್ಮಕ್ಕೆ ಹೋಗಿದ್ರೆ, ಬೌದ್ಧ ಧರ್ಮಕ್ಕೆ ಹೋಗಿದ್ರೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿದ್ರೆ, ಮೈನಾರಿಟಿ ಧರ್ಮಕ್ಕೆ ಹೋಗಿದ್ರೆ, ಮುಸ್ಲಿಂ ಧರ್ಮಕ್ಕೆ ಹೋಗಿದ್ರೆ, ಜೈನ ಧರ್ಮದ ಯಾರು ಪಾಲನೆ ಮಾಡ್ತಿದ್ರೆ, ಆ ಅಂಕಿಅಂಶನೂ ಬೇಕು ನಮಗೆ. ಯಾಕಾಗಿ ಹೋಗಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ, ಒಂದು ಅಂಕಿಅಂಶ. ಅದರಿಂದ ಏನಾಗೋದಿಲ್ಲ, ಅವರ ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ಅವ್ರ ಯೋಜನೆಗಳು ಸಿಗ್ತವೆ. ಅವ್ರು ಈ ದೇಶದಲ್ಲಿ ಸಮಾನತೆ ಎಂದು ಎಲ್ಲರಿಗೂ ಇದೆ, ಸಂವಿಧಾನಬದ್ಧ ಸಮಾನತೆ ಎಲ್ಲರೂ ಸಿಗುತ್ತೆ. ಆದ್ರೆ ಈ ಒಂದು ವಸ್ತುಸ್ಥಿತಿ ಡಾಟಾ ತಗೊಂಡು ಮುಂದಿನ ಯೋಜನೆಗಳನ್ನ ಮಾಡ್ಲಿಕ್ಕೆ, ಸಂಪನ್ಮೂಲ ಹಂಚಿಕೆ ಮಾಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂದಾಗ ಎಲ್ಲರೂ ಮುಕ್ತ ಕಂಡು ಸ್ವಾಗತ ಮಾಡ್ಬೇಕು ಹೊರತು ಈಗಲೂ ಕೂಡ ವಿರೋಧ ಇತ್ತು. ನಟರಾಜ್ ಗೌಡ್ರು ಮಾತಾಡ್ತಾ ಇದ್ದಾರಲ್ಲ, ಆಶಯ ಅದ್ಭುತವಾಗಿದೆ. ಆದರೆ ನಟರಾಜ್ ಗೌಡ್ರ ಆಶಯಗಳೇ ಸರ್ಕಾರದ ಮಟ್ಟದಲ್ಲಿ ಜಾರಿಯಾಗುತ್ತೆ ಅಂತ ನಂಬೋದಿದೆಯಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಆಶಯ ಅದ್ಭುತವಾಗಿದೆ ನೋಡಯ್ಯ, ಬೇರೆಯವ್ರು ಕಿತ್ಕೊಳ್ಳೋದು ಸಾಮಾಜಿಕ ಸಮಾನತೆ ಅಲ್ಲ ಅಂತ ಹೇಳಿ ಅದ್ಭುತವಾದ ಮಾತು ಹೇಳಿದ್ರು. ಇನ್ನೊಂದು ಜನಾಂಗ ಸೇರ್ಬೇಕಾಗಿರೋದು ನಾನು ಕಿತ್ಕೊಂಡು ತಿನ್ನೋದಿದೆಯಲ್ಲ ತಪ್ಪೋದು ಅಂತ ಹೇಳಿದ್ರು. ಅಗ್ರಿ. ಅಕಸ್ಮಾತ್ ಇದನ್ನು ಮೀರಿದ್ರೆ ಸರ್, ಯಾವ ಸಮಾನತೆಯ ಬದ್ಧತೆ ಕಾಂಗ್ರೆಸ್ ಅವ್ರಿಗೆ ಇಲ್ಲ ಸರ್. ಇವತ್ತು ಕಾಂತರಾಜ್ ಆಯೋಗದ ವರದಿ ಬಂದಾಗ ಕಾಂತರಾಜ್ ಅವ್ರು ಯಾಕೆ ಅರ್ಧದಲ್ಲಿ ಬಿಟ್ಟೋದ್ರು, ಮೆಂಬರ್ ಸೆಕ್ರೆಟರಿ ಸಿಗ್ನೇಚರ್ ಯಾಕೆ ಆಗ್ಲಿಲ್ಲ, ಯಾಕೆ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಕರ್ಕೊ ಬಂದ್ರಿ ನೀವು, ಯಾಕೆ ಮ್ಯಾನ್ಯುಪ್ಯುಲೇಟೆಡ್ ಡೇಟಾ ಆಯ್ತಲ್ಲಿ, ಯಾಕೆ ಜಾತಿ ಸಂಘಟನೆಗಳು, ಒಕ್ಕಲಿಗರು, ಲಿಂಗಾಯತರು ಬಿಟ್ಬಿಡಿ ನೀವು, ಮಡಿವಾಳ ಸಮಾಜ, ಸವಿತ ಸಮಾಜ, ದಲಿತ ಸಮಾಜ ಯಾಕೆ ದಂಗೆ ಇದ್ರು, ನಮ್ಮ ಸಂಖ್ಯೆ ಕಮ್ಮಿ ತೋರಿಸಿದಂತ ನಾಯಕ ಸಮಾಜ, ಇವರೆಲ್ಲ ಶೋಷಿತರಲ್ವಾ? ಹಾಗಾದ್ರೆ ಇವರೆಲ್ಲ ಹಿಂದುಳಿದವರಲ್ವಾ? ಯಾವ ಬದ್ಧತೆ ಮೇಲೆ ಮಾತನಾಡ್ತಾರೆ ಸರ್? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ 15 ದಿವಸದಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ನೀವು ಸುಮ್ಮನೆ ಸಮಾನತೆ ಬಗ್ಗೆ ಮಾತನಾಡ್ತೀರಾ, ಎಲ್ಲರೂ ಸಾಮಾಜಿಕ ನ್ಯಾಯಪರ ಇರ್ತಕ್ಕಂಥವ್ರೆ, ಯಾರು ಅದಕ್ಕೆ ವಿರೋಧಿಗಳಲ್ಲ. ಆದ್ರೆ ಒಂದು ಜಾತಿ ಗಣತಿಯನ್ನು ಸಮೀಕ್ಷೆಯನ್ನ ಮಾಡಿದಾಗ ವೈಜ್ಞಾನಿಕವಾಗಿ ಪ್ರಾಕ್ಟಿಕಲ್ ಅಂಶಗಳನ್ನು ತಗೊಂಡ್ ಮಾಡ್ಬೇಕಾಗ್ತದೆ ಸರ್. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ 15 ದಿವಸದಲ್ಲಿ ಇದೆಲ್ಲೋ ಒಂದ್ ಕಡೆ ತಾರ್ಕಿಕ ಅಂತ್ಯವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ನಮ್ಮ ಉಸಿರು ಬಿಗಿ ಹಿಡಿದು ಕೂತ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಟ್ಟಿದ್ಯಾ ಈ ಸಮೀಕ್ಷೆಯಿಂದ? ಉಸಿರು ಬಿಗಿ ಹಿಡ್ಕೊಂಡು ಗಟ್ಟಿಯಾಗಿ ಏನಾಗುತ್ತೋ ಏನೋ, ಲಿಂಗಾಯತ ಬರ್ಸ್ಬೇಕಾ, ವೀರಶೈವ ಬರ್ಸ್ಬೇಕಾ, ಧರ್ಮ ಬರ್ಸ್ಬೇಕಾ, ಆ ಗೊಂದಲ ಹಾಕೊಂಡಿದ್ಯಾ ಸಮಾಜ ಅಂತ. ಬರೀ ಒಂದು ಜಾತಿದು ಹೇಳ್ತಿಲ್ಲ ನಾನು, ಬೇರೆ ಜಾತಿಗಳದು. ಈಗ ನೋಡಿ, ಇಲ್ಲಿ ಕುಂಚಿಟಿಗ ಅಂತ ಇವರೇ ಮಾತಾಡ್ತಾ ಇದ್ರು, ಒಕ್ಕಲಿಗ ಅಂತ ಬರ್ಸಿ ಅಂತೇಳಿ ಒತ್ತಡ. ಎಲ್ಲಿ ನಮ್ಮ ಜಾತಿ ನಂಬರು ಕಡಿಮೆ ಆಗಿಬಿಡುತ್ತೆ ಒಂಥರ. ಈ ರ್ಯಾಂಕ್ ಸ್ಟೂಡೆಂಟ್ಗೆ ಡಿಸ್ಟಿಂಕ್ಷನ್ಗೆ ಪೈಪೋಟಿ ಇರ್ತದಲ್ಲ, ಆ ಥರ ನಾನು ಜಾಸ್ತಿ ಪರ್ಸೆಂಟೇಜ್ ತಗೋಬೇಕು ಅಂತ, ಆಗ ಅಥವಾ ಏನಿದೆಯೋ ಅದು ಬರಲಿ ಅಂತ, ನಾನೇನು ಎಕ್ಸಾಮ್ ಬರ್ದಿದ್ದು ಅದು ಬರಲಿ ಅಂತಲ್ಲ ಅಂತ. ಈಗ ತಾವು ಹೇಳಿದ್ ಕೇಳ್ತಾ ಇದ್ದೀನಿ, ಇಲ್ಲಂದ್ರೆ ಹೇಳ್ತಾ ಇರಲಿಲ್ಲ ನಾನು. ಮಾನ್ಯ ಕುಮಾರಸ್ವಾಮಿಗಳು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಪೂಜ್ಯ ನಿರ್ಮಲಾನಂದ ಸ್ವಾಮಿಗಳು ಏಕವೇದಿಕೆಯಲ್ಲಿ ಇನ್ನಿತರ ಜೊತೆ ನಿಖಿಲ್ ಅವ್ರನ್ನು ಸೇರಿಸ್ಕೊಳ್ಳಿ, ಇನ್ನಿತರ ಜೊತೆ ಕೂತು ಒಂದು ನಿರ್ಧಾರ ಕೊಡ್ತಾರೆ. ಇದ್ರು ಇನ್ನಿತರ ಜೊತೆ ಕೂತು ಒಂದು ನಿರ್ಧಾರ ಕೊಡ್ತಾರೆ. ಅಂತ ಪ್ರಬುದ್ಧರು, ಸೋಕಾಲ್ಡ್ ಪ್ರಬುದ್ಧರು ಒಕ್ಕಲಿಗ ಅಂತ ಬರ್ಸಿ ಅಂತ ತೀರ್ಮಾನ ಕೊಡ್ತಾರೆ. ಅಲ್ಲಿ ಬರ್ಸಿ ಅಂತಾರೆ. ಅಶೋಕ್ ಅವ್ರು ಬಂದ್ಬಿಟ್ಟು ಇಲ್ಲಿ ಜಾತಿ ಸಮೀಕ್ಷೆ ಸುಳ್ಳು ಸರಿ ಇಲ್ಲ, ಮಾಡಿಸ್ಬೇಡಿ ಅಂತ ಇವರೇ ಮಾತಾಡ್ತಾರೆ. ಅಶೋಕ್ ಅವರೇ ಮಾತಾಡ್ತಾರೆ. ಅಲ್ಲ, ಈಗ ಅಲ್ಲಿ ಜಾತಿ ವೇದಿಕೆ ಹೋದ್ರೆ ಹಿಂಗ್ ಬರೀರಪ್ಪ ಅಂತಾರೆ ಅಶೋಕ್ ಅವರೇ, ಪ್ರತಿಪಕ್ಷ ನಾಯಕರು. ಈಚೆ ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾರೆ, ಸಿದ್ದರಾಮಯ್ಯ ಬುದ್ಧಿ ಇಲ್ಲ, ಸರಿ ಇಲ್ಲ ಇದು ಬಿಜೆಪಿ ಆಂಗಲ್. ನಾವು ಒಕ್ಕಲಿಗ ಅಂತಾನೆ ಬರ್ಸ್ಬೇಕಂತ. ಥ್ಯಾಂಕ್ ಯು. ಸಮಯಾವಕಾಶ ಮುಗಿದಿದೆ, ನಾನು ಈ ಚರ್ಚೆ ಮುಗಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ಮತ್ತೊಮ್ಮೆ ನಾನು ಈ ಸಬ್ಜೆಕ್ಟ್ ಅನ್ನ ತಗೊಳ್ತೀನಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಪಾಲ್ಗೊಂಡಿದ್ದಂತಹ ನಟರಾಜ್ ಗೌಡ್ರಿಗೆ, ಉತ್ಕರ್ಷ್ಗೆ, ಚಿದಾನಂದ ಮಠದವರಿಗೆ, ಸಂಕೇತ ಹೆಣಿಗೆ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಪಾಲ್ಗೊಂಡು ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಈ ಸಮೀಕ್ಷೆ ಎಲ್ಲಿಗೆ ಹೋಗುತ್ತೆ ನೋಡೋಣ. ಸಾಮಾಜಿಕ ನ್ಯಾಯ ಅನ್ನೋ ಒಂದು ವಿಷಯ ವಸ್ತುವನ್ನು ಇಟ್ಕೊಂಡಿದ್ದು ಹೋಗ್ತಾ ಇದೆ. ವಾಸ್ತವದಲ್ಲಿ ರಾಜಕೀಯ ನಾಯಕರನ್ನು ಮಾತನಾಡ್ತಾರೆ, ಬೇರೆನೇ ಕಥೆ ಹೇಳ್ತಾರೆ ಅವರು, ಅದ್ಭುತವಾಗಿ ಕಥೆ ಹೇಳ್ತಾರೆ ಅವರು. ನಮ್ಮ ಸಮುದಾಯ ಇಷ್ಟು ಜನ ಇದ್ದಾರೆ, ನಮಗೆ ಸೀಟ್ ಕೊಡಬೇಕಾಗಿತ್ತು, ನಮ್ಮನ್ನು ಮಂತ್ರಿ ಮಾಡಬೇಕಾಗಿತ್ತು, ಇದು ಅನ್ಯಾಯ ಆಗಿದೆ, ಇವತ್ತಿಗಾದರೂ ನಂಬರ್ ಆಚೆ ಬರಲಿ ಅಂಥೇಳಿ. ಇದೆಲ್ಲದರ ಬಗ್ಗೆ, ಇದರ ನಿಜ ಬಣ್ಣ
ಆಚೆ ಬರೋಕ್ಕೆ ತುಂಬ ದಿನಗಳೇನು ಆಗಲಿಕ್ಕಿಲ್ಲ, ಬರುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.